ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಕಾಂಪ್ರಹೆನ್ಷನ್ ಅನ್ನೋ ಒಂದು ಕ್ವೆಶ್ಚನ್ ಮೇಲೆ ಈ ವಿಡಿಯೋ ಮಾಡ್ತಾ ಇದ್ದೀವಿ. ನಿಮಗೆ ಟೈಟಲಲ್ಲಿ ಕಾಂಪ್ರಹೆನ್ಷನ್ ಟಿಪ್ಸ್ ಅಂತ ಕಾಣಿಸ್ತಾ ಇದೆ. ಕಾಂಪ್ರಹೆನ್ಷನ್ ಟಿಪ್ಸ್ ಅಂತ ಕಾಣಿಸ್ತಾ ಇದೆ. ರೀಡಿಂಗ್ ಕಾಂಪ್ರಹೆನ್ಷನ್ನಲ್ಲಿ ನಾವು ಯಾವ ಟಿಪ್ಸ್ ನೆನಪಿಗಿಟ್ಟುಕೊಂಡ್ರೆ ಎಕ್ಸಾಮಿನೇಷನ್ನಲ್ಲಿ ನಾವು ಜಾಸ್ತಿ ಮಾರ್ಕ್ ತಂದ್ಕೋಬೋದು, ಬೇಗನೆ ಅಂದರೆ ಭಾಳ ಟೈಮ್ ತೊಗೊಳ್ದಾಗಿ ಬೇಗನೆ ಆ ಕ್ವಶನ್ನ ಕಂಪ್ಲೀಟ್ ಮಾಡಿಕೊಂಡು ಬೇರೆ ಕ್ವಶನ್ಗೆ ಹೋಗ್ಬೋದು ಅನ್ನೋ ವಿಷಯದ ಬಗ್ಗೆಗೆ ನಾವು ಇವತ್ತು ಈ ವಿಡಿಯೋನ ಮಾಡ್ತಾ ಇದ್ದೀವಿ. ನಿನ್ನೆ ತೆಲುಗುನಲ್ಲಿ ಹೇಳಿದ್ದೀನಿ, ಅದೇ ಟಾಪಿಕ್ ಅದೇ ಕಂಟೆಂಟ್ ಮೇಲೆ ಇವತ್ತು ಕನ್ನಡದಲ್ಲಿ ಹೇಳ್ತಾ ಇದ್ದೇನೆ. ಸ್ನೇಹಿತರೆ, ಯಾವ ಎಕ್ಸಾಮ್ అయినా ತೊಗೊಳ್ರಿ ನೀವು, ಪ್ರಿಲಿಮ್ಸ್ ಆರ್ ಮೇನ್ಸ್, ಅದರಲ್ಲಿ ಕಂಪಲ್ಸರಿಯಾಗಿರೋ ಒಂದು ಟಾಪಿಕ್ ಬಂದು ಈ ರೀಡಿಂಗ್ ಕಾಂಪ್ರಹೆನ್ಷನ್ ಅನ್ನೋದು. ರೀಡಿಂಗ್ ಕಾಂಪ್ರಹೆನ್ಷನ್ ಅಂದರೆ ಅದು ಕಾಂಪ್ರಹೆನ್ಷನ್ ಅನ್ನೋ ವರ್ಡ್ ಕಾಂಪ್ರಹೆಂಡ್ ಅನ್ನೋ ವರ್ಬ್ ಫಾರ್ಮ್ಗೆ ನೌನ್. ಇಟ್ ಮೀನ್ಸ್ ಕಾಂಪ್ರಹೆಂಡ್ ಈಸ್ ಎ ವರ್ಬ್, ಕಾಂಪ್ರಹೆನ್ಷನ್ ಈಸ್ ಎ ನೌನ್. ಈ ಕಾಂಪ್ರಹೆನ್ಷನ್ ಅಂದರೆ ಏನು ಮೀನಿಂಗ್ ಅಂದರೆ, to comprehend means to understand. Comprehension means something that is understood. It may be an essay, it may be some other like news item or some poem or some drama, anything that you understand after reading it is a reading comprehension. ಓದುತ್ತೀವಿ, ಅದನ್ನು ಅರ್ಥ ಏನೋ ತಿಳ್ಕೊತೀವಿ, ಅದರದ್ದು ಅರ್ಥ ತಿಳ್ಕೊತೀವಿ, ಅದನ್ನು ನಾವು ರೀಡಿಂಗ್ ಕಾಂಪ್ರಹೆನ್ಷನ್ ಅಂತ ಅಂತೀವಿ. 3 ಸ್ಟೇಜಸ್ ಇರುತ್ತೆ. ರೀಡ್, ಕಾಂಪ್ರಹೆಂಡ್ ಅಂದರೆ ಅರ್ಥ ಮಾಡ್ಕೋ, 3rd ಸ್ಟೇಜ್ ಬಂದು ಆನ್ಸರ್ ದಿ ಕ್ವಶನ್ಸ್. ಹಿಂಗಿರುತ್ತೆ. ಈ ರೀಡಿಂಗ್ ಕಾಂಪ್ರಹೆನ್ಷನು ಪ್ರಿಲಿಮ್ಸ್ ಆದರೆ 5 ಮಾರ್ಕ್ಸ್ಗಿರುತ್ತೆ, ಮೇನ್ಸ್ನಲ್ಲಿ 10 ಮಾರ್ಕ್ಸ್ಗಿರುತ್ತೆ. ಒಂದೊಂದು ಸಾರಿ ಪ್ರಿಲಿಮ್ಸ್ನಲ್ಲಿ ಕೂಡ 10 ಮಾರ್ಕ್ಸ್ ಕೊಡ್ಬೋದು. 5 ಮಾರ್ಕ್ಸ್ಗೆ ಕೇಳಬೇಕಂತ ಏನಿಲ್ಲ, 10 ಮಾರ್ಕ್ಸ್ ಕೂಡ ಕೊಡ್ಬೋದು ಒಂದೊಂದು ಸಾರಿ. ಮೇನ್ಸ್ನಲ್ಲಾದರೆ ಒಂದೊಂದು ಎಕ್ಸಾಮಿನೇಷನಲ್ಲಿ 2 ಕಾಂಪ್ರಹೆನ್ಷನ್ ಇರ್ತವೆ. 40 ಮಾರ್ಕ್ಸ್ ಅಲ್ಲ ಮೇನ್ಸ್ ಇಂಗ್ಲೀಷು, ಸೊ 20 ಮಾರ್ಕ್ಸ್ ಕೂಡ ಕೇಳ್ಬೋದು ಕಾಂಪ್ರಹೆನ್ಷನ್ಗೆ. ಆದರೆ ಮೇನ್ಸ್ನಲ್ಲಿ ಇರೋ ಕಾಂಪ್ರಹೆನ್ಷನು ಭಾಳ ಲೆಂಗ್ತಿಯಾಗಿರುತ್ತೆ. ನಾವು ಅದನ್ನು ಓದ್ಕೊಂಬೋದಕ್ಕೆ ಟೈಮ್ ಎಲ್ಲ ಡಿವೋಟ್ ಮಾಡಿದ್ರೆ ಇಟ್ ಈಸ್ ಶ್ಯೂರ್ ದಟ್ ಯು ಕೆನಾಟ್ ಕ್ವಾಲಿಫೈ ಇನ್ ದಿ ಮೇನ್ಸ್ ಇಂಗ್ಲೀಷ್ ಪಾರ್ಟ್. ಆಗೋದಿಲ್ಲ. ಯಾಕಂದರೆ ಅಷ್ಟು ಲೆಂಗ್ತಿ ಕಾಂಪ್ರಹೆನ್ಷನ್ಸ್ ಇರ್ತವವು. ಮಾಮೂಲಾಗಿ ಹಾರ್ಡ್ ಕಾಪಿ ಆದರೆ, ಪೇಪರ್ನಲ್ಲಾದರೆ 2 ಪೇಜಸ್ ಇರುತ್ತೆ ಕಾಂಪ್ರಹೆನ್ಷನ್ನೇ. ಅದರ ಕೆಳಗೆ ಮತ್ತು 10 ಕ್ವಶನ್ಸು, ಆ ಕ್ವಶನ್ಸ್ ಕೆಳಗೆ ಆಪ್ಷನ್ಸು, ಇವೆಲ್ಲ ಓದೋದಕ್ಕೆ ನಮಗೆ 20 ಮಿನಿಟ್ಸ್ ಮೇಲೆ ಹಿಡಿಸುತ್ತೆ ಒಂದು ಕಾಂಪ್ರಹೆನ್ಷನ್ಗೆ. ಕಾಂಪ್ರಹೆನ್ಷನ್ ಕ್ವಶನ್ಸನ್ನು ಓದೋದಕ್ಕೆ ವಿತ್ ಆಪ್ಷನ್ಸ್ ಓದೋದಕ್ಕೆ 20 ಮಿನಿಟ್ಸ್ ಹಿಡಿಸುತ್ತೆ. ಅದಕ್ಕೋಸ್ಕರ ರೀಡಿಂಗ್ ದಿ ಎಂಟೈರ್ ಪ್ಯಾಸೇಜ್ ಇನ್ ದ ಬಿಗಿನಿಂಗ್ ಇಟ್ ಸೆಲ್ಫ್ ಈಸ್ ನಾಟ್ ಎ ವೈಸ್ ಮೆಥಡ್. ಅದು ಒಳ್ಳೆ ಮೆಥಡ್ ಅಲ್ಲ. ಆದರೆ ನಾವು ಕಮ್ಮಿ ಟೈಮ್ನಲ್ಲಿ ಕರೆಕ್ಟಾಗಿ ಮಾಡಬೇಕು, ಮಾರ್ಕ್ಸ್ ಕೂಡ ತಂದ್ಕೋಬೇಕು ಅಂಬೋದಕ್ಕೆ ಏನೇನು ಟಿಪ್ಸ್ ಇವೆ ಅಂತ ಅಂದರೆ, ಲೆಟ್ ಅಸ್ ಡಿಸ್ಕಸ್ ಎ ಫ್ಯೂ ಪಾಯಿಂಟ್ಸ್ ವಿಚ್ ವಿಲ್ ಡೆಫಿನೆಟ್ಲಿ ಹೆಲ್ಪ್ ಯು ವೆನ್ ಯು ಟೇಕ್ ದಿ ಎಕ್ಸಾಮಿನೇಷನ್. ಸ್ನೇಹಿತರೆ, ಇದರಲ್ಲಿ ಈ ಕಾಂಪ್ರಹೆನ್ಷನ್ನ ಟ್ಯಾಕಿಲ್ ಮಾಡೋದಕ್ಕೆ 2 ಮೆಥಡ್ಸ್ ಇವೆ ಅಂತ ಹೇಳ್ತಾರೆ ಎಕ್ಸ್ಪರ್ಟ್ಸ್. ಒಂದು ಮೆಥಡ್ ಹೆಸರು PQ ಮೆಥಡ್, ಇನ್ನೊಂದು QP ಮೆಥಡ್. ಏನು PQ ಅಂದರೆ ಪ್ಯಾಸೇಜ್ ಫಸ್ಟ್, ಕ್ವಶನ್ಸ್ ನೆಕ್ಸ್ಟ್. ಇದು PQ ಮೆಥಡ್. ಅಂದರೆ ಮೊದಲು ಪ್ಯಾಸೇಜ್ ಓದಿರಿ, ಆದಮೇಲೆ ಕ್ವಶನ್ಸನ್ನ ನೀವು ಅಟೆಂಪ್ಟ್ ಮಾಡಿರಿ. ಇದು PQ, ಪ್ಯಾಸೇಜ್ ಕ್ವಶನ್ಸ್ ಅಂದರೆ ಪ್ಯಾಸೇಜ್ ಫಸ್ಟ್, ಕ್ವಶನ್ಸ್ ನೆಕ್ಸ್ಟ್. ಇನ್ನೊಂದು ಇದಕ್ಕೆ ಆಪೋಸಿಟ್ QP ಮೆಥಡ್ ಆರ್ ಮಾಡೆಲ್, ಕ್ವಶನ್ಸ್ ಫಸ್ಟ್, ಪ್ಯಾಸೇಜ್ ನೆಕ್ಸ್ಟ್. ನೀವು ತೊಗೊಂತಲೇ ಕ್ವಶನ್ಸ್ ಫಸ್ಟ್ ಓದಿರಿ, ಆದಮೇಲೆ ನೀವು ಪ್ಯಾಸೇಜ್ಗೆ ಹೋಗಿರಿ ಎಂಬುದು 2ನೇ ಮೆಥಡ್. ಇದರಲ್ಲಿ ಯಾವುದು ಒಳ್ಳೆ ಮೆಥಡ್ ಅಂದರೆ, ಇದು ಇಂಡಿವಿಜುವಲ್ ಚಾಯ್ಸ್ ಅನ್ನಮಾತು. ಒಬ್ಬ ಸ್ಟೂಡೆಂಟ್ ಏನೋ PQ ನನಗೆ ಕನ್ವೀನಿಯೆಂಟ್ ಅಂತ ಅನ್ಕೋಬೋದು, ಇನ್ನೊಬ್ಬ ಸ್ಟೂಡೆಂಟ್ ನನಗೆ QP ಕನ್ವೀನಿಯೆಂಟ್ ಆಗಿರುತ್ತೆ, QP ಆದರೆ ನಾನು ಭಾಳ ಮಾರ್ಕ್ಸ್ ತಂದ್ಕೊತೀನಿ ಅಂತ ಆತ ಅನ್ಬೋದು.
ಅದಕ್ಕೋಸ್ಕರ ಇದು ಇಂಡಿವಿಜುವಲ್. ನಿಮಗೆ ಯಾವುದು ಈಸಿನೋ, ನೀವು ಯಾವುದು ಬೇಗ ಮಾಡ್ತೀರೋ ಅಂದು ಯಾವುದು ಕರೆಕ್ಟಾಗಿ ಆನ್ಸರ್ಸ್ ಮಾಡೋದಕ್ಕೆ ನಿಮಗೆ ಕನ್ವೀನಿಯೆಂಟ್ ಆಗಿರುತ್ತೋ ಆ ಮಾಡಲ್ ತೊಗೊಳ್ರಿ. ದ ಚಾಯ್ಸ್ ಈಸ್ ಲೆಫ್ಟ್ ಟು ಯು. ಬಟ್ ನೀವು ಎಕ್ಸ್ಪರ್ಟ್ಸ್ ಏನಂತಾರೆ ಸರ್ ಇದ್ರ ಮೇಲೆ, ಅವ್ರು ಯಾವುದು ಒಳ್ಳೆ ಮೆಥಡ್ ಅಂತಾರೆ ಅಂದರೆ 70% ಆಫ್ ಎಕ್ಸ್ಪರ್ಟ್ಸ್ ಸೇ ಕ್ಯೂ ಪಿ ಮಾಡಲ್ ಈಸ್ ದ ಬೆಟರ್ ಮಾಡಲ್. ಕ್ಯೂ ಪಿ ಅಂದರೆ ಕ್ವಶನ್ಸ್ ಫಸ್ಟ್, ಪ್ಯಾಸೇಜ್ ನೆಕ್ಸ್ಟ್ ಅಂತ. ಸರಿ, ಇದು ಒಂದು ವೇಳೆ ನಾವು ಕ್ಯೂ ಪಿ ಮಾಡಲ್ ತೊಗೊಂಬೋಣ ಅಂದ್ಕೊಳ್ರಿ. ಅದರಲ್ಲಿ ನಾವು ಹೆಂಗೆ ಅಟೆಂಪ್ಟ್ ಮಾಡಬೇಕು? ಲೆಟ್ ಅಸ್ ಇಮ್ಯಾಜಿನ್ ವಿ ಹ್ಯಾವ್ ಅಡಾಪ್ಟೆಡ್ ಕ್ಯೂ ಪಿ ಮಾಡಲ್, ಕ್ವಶನ್ಸ್ ಫಸ್ಟ್, ಪ್ಯಾಸೇಜ್ ನೆಕ್ಸ್ಟ್. ಇದರಲ್ಲಿ ಹೆಂಗೆ ಅಟೆಂಪ್ಟ್ ಮಾಡಿದ್ರೆ ನಮಗೆ ಭಾಳ ಮಾರ್ಕ್ಸ್ ಬರ್ತವೆ ಅಂದರೆ ಇದರಲ್ಲಿ 3 ಪಾಯಿಂಟ್ಸ್ ಮೊತ್ತ. ಒಂದು ಬಂದು ಪ್ಯಾಸೇಜ್ ಬೇಸ್ಡ್ ಕ್ವಶನ್ಸ್ 1, 2 ಕಂಪ್ಲೀಟ್ ಪ್ಯಾಸೇಜ್ ಬೇಸ್ಡ್ ಕ್ವಶನ್ಸ್ 2, ಅದು 3 ವೊಕ್ಯಾಬುಲರಿ ಬೇಸ್ಡ್ ಕ್ವಶನ್ಸ್ ಅಂತ 3 ವಿಧವಾದ ಕ್ವಶನ್ಸ್ ಇರ್ತವೆ. ಪ್ಯಾಸೇಜ್ ಬೇಸ್ಡ್, ಕಂಪ್ಲೀಟ್ ಪ್ಯಾಸೇಜ್ ಬೇಸ್ಡ್, ವೊಕ್ಯಾಬುಲರಿ ಕ್ವಶನ್ಸ್ ಅಂತ ಇರ್ತವೆ ಕಾಂಪ್ರಿಹೆನ್ಷನ್ ಕೆಳಗೆ. ಏನವು ಯಾಕೆ ಹಂಗಂತಾರೆ ಅಂದರೆ ಪ್ಯಾಸೇಜ್ ಬೇಸ್ಡ್ ಕ್ವಶನ್ಸ್ಗೆ ಇನ್ನೊಂದು ಹೆಸರು ಡೈರೆಕ್ಟ್ ಕ್ವಶನ್ಸ್, ಕಂಪ್ಲೀಟ್ ಪ್ಯಾಸೇಜ್ ಬೇಸ್ಡ್ ಕ್ವಶನ್ಸ್ಗೆ ಇನ್ನೊಂದು ಹೆಸರು ಇಂಡೈರೆಕ್ಟ್ ಕ್ವಶನ್ಸ್, ವೊಕ್ಯಾಬುಲರಿ ಬೇಸ್ಡ್ ಕ್ವಶನ್ಸ್ಗೆ ಅದೇ ಹೆಸರೇ ಕಂಟಿನ್ಯೂ ಆಗುತ್ತೆ. ಡೈರೆಕ್ಟ್ ಕ್ವಶನ್ಸ್ ಅಂದರೆ ಏನು ಅಂದರೆ ಯಾವ ಕ್ವಶನ್ಸ್ಗೆ ಆದರೆ ನೀವು ಟೈಮ್ ತಗೊಂಡು ಥಿಂಕ್ ಮಾಡಿ, ಎನಲೈಸ್ ಮಾಡಿ, ಇನ್ಫರೆನ್ಸಸ್ ಮಾಡಿ, ಇದು ಹೆಂಗೆ, ಯಾಕೆ ಇದು ಹಿಂಗಾಗಿದೆ, ಹಾಗೆ ಆಗಲಿಲ್ಲ, ಇಂಥೆಲ್ಲ ವಿಶ್ಲೇಷಣೆ ಮಾಡ್ಕೊಂಬೋವು ಪ್ಯಾಸೇಜ್ ಬೇಸ್ಡ್ ಕ್ವಶನ್ಸ್ ಅಲ್ಲ. ಈ ಪ್ಯಾಸೇಜ್ ಬೇಸ್ಡ್ ಕ್ವಶನ್ಸ್ ಆರ್ ಡೈರೆಕ್ಟ್ ಕ್ವಶನ್ಸ್ಗೆ ನೀವು ಭಾಳ ಥಿಂಕ್ ಮಾಡೋ ಕೆಲಸ ಇಲ್ಲ. ಯಾಕಂದರೆ ಅವಕ್ಕೆ ಆನ್ಸರ್ಸು, ಸಮಾಧಾನಗಳು ಕಾಣಿಸ್ತಾ ಇರ್ತವೆ ಪ್ಯಾಸೇಜ್ನಲ್ಲಿ. ದೇ ಆರ್ ವಿಸಿಬಲ್, ದೇ ಆರ್ ವೆರಿ ಮಚ್ ಪ್ಯಾಲ್ಪಬಲ್ ಅಂದರೆ ನೋಟಿಸಿಯಬಲ್, ಅವು ಕಾಣಿಸ್ತಾ ಇರ್ತವಲ್ಲಿ. ಅದಕ್ಕೋಸ್ಕರ ಅಲ್ಲಿ ನೀವು ನೋಡ್ತಲೇ ಆನ್ಸರು ಇಟ್ಬಿಡ್ಬೋದು. ನೋ ನೀಡ್ ಟು ಥಿಂಕ್, ಜಸ್ಟ್ ಎ ಮ್ಯಾಟರ್ ಆಫ್ ಐಡೆಂಟಿಫೈಯಿಂಗ್ ದಿ ಆನ್ಸರ್ ಕರೆಕ್ಟ್ಲಿ ವಿಚ್ ಇಸ್ ಆಲ್ರೆಡಿ ಈಸ್ ದೇರ್ ಇನ್ ದ ಪ್ಯಾಸೇಜ್. ಇದು ಪ್ಯಾಸೇಜ್ ಬೇಸ್ಡ್ ಕ್ವಶನ್ಸ್. ಎಕ್ಸ್ಪರ್ಟ್ಸ್ ಅಂತಾರೆ ದ ಶಾರ್ಟ್ ಟೆಕ್ನಿಕ್ ಈಸ್ ಫಸ್ಟ್ ಅಟೆಂಪ್ಟ್ ದೀಸ್ ಪ್ಯಾಸೇಜ್ ಬೇಸ್ಡ್ ಕ್ವಶನ್ಸ್. ಯಾವಾಗನ್ನಾಗಲಿ, ಯಾವ ಕಾಂಪ್ರಿಹೆನ್ಷನನ್ನು ಆಗಲಿ, ಪ್ಯಾಸೇಜ್ ಬೇಸ್ಡ್ ಕ್ವಶನ್ಸ್ನ ಫಸ್ಟ್ ಅಟೆಂಪ್ಟ್ ಮಾಡಿರಿ. ಯಾಕಂದರೆ ನಿಮಗೆ ಟೈಮ್ ಸೇವ್ ಆಗುತ್ತೆ. ಹೇಳಿದ್ನಲ್ಲ, ಥಿಂಕ್ ಮಾಡೋ ಕೆಲಸ ಇಲ್ಲ, ಎನಲೈಸ್ ಮಾಡೋ ಕೆಲಸ ಇಲ್ಲ ಅಂತ. ಅದಕ್ಕೋಸ್ಕರ ಬೇಗನೆ ಆಗೋಗಿತ್ತವೆ. ಪ್ರತಿ ಕಾಂಪ್ರಿಹೆನ್ಷನ್ ಕೆಳಗೆ 5 ಕ್ವಶನ್ಸ್ ಇದ್ದರೆ ಅಟ್ಲೀಸ್ಟ್ 2 ಆಗಲಿ ಪ್ಯಾಸೇಜ್ ಬೇಸ್ಡ್ ಕ್ವಶನ್ಸ್ ಇರ್ತವೆ. ಇನ್ನು 3ನಲ್ಲಿ ಅವು ಕಂಪ್ಲೀಟ್ ಪ್ಯಾಸೇಜ್ ಬೇಸ್ಡ್ ಆರ್ ಇಂಡೈರೆಕ್ಟ್ ಕ್ವಶನ್ಸ್ ಇರ್ಬೋದು, ಇಲ್ಲದ್ರೆ ಒಂದು ವೊಕ್ಯಾಬುಲರಿ ಮೇಲೆ ಇರ್ಬೋದು ಒಂದು ಕ್ವಶನ್. 2 ಪ್ಯಾಸೇಜ್ ಬೇಸ್ಡ್, 2 ಕಂಪ್ಲೀಟ್ ಪ್ಯಾಸೇಜ್ ಬೇಸ್ಡ್, 1 ವೊಕ್ಯಾಬ್ ಇರ್ಬೋದು. ಇಲ್ಲದ್ರೆ 10 ಮಾರ್ಕ್ಸ್ಗಿದ್ದರೆ 3 ಆರ್ 4 ಕ್ವಶನ್ಸ್ ಡೈರೆಕ್ಟಾಗಿ ಆನ್ಸರ್ ಇಡ್ಬೋದು, ಕಾಣಿಸ್ತಾ ಇರುತ್ತೆ ಪ್ಯಾಸೇಜ್ ಬೇಸ್ಡ್. ಇನ್ನೊಂದು 5 ಕ್ವಶನ್ಸು ಇಂಡೈರೆಕ್ಟಾಗಿ ಇರ್ಬೋದು, ಇಲ್ಲದ್ರೆ 4 ಇಂಡೈರೆಕ್ಟ್ ಕಂಪ್ಲೀಟ್ ಪ್ಯಾಸೇಜ್ ಬೇಸ್ಡ್ ಕ್ವಶನ್ಸ್. ಇನ್ನು 2 ಕ್ವಶನ್ಸು ಸಿನಾನಿಮ್ ಒಂದು, ಆ್ಯಂಟೋನಿಮ್ ಒಂದು ಇರ್ಬೋದು, ಇಲ್ಲದ್ರೆ 3 ಡೈರೆಕ್ಟ್, 3 ಇಂಡೈರೆಕ್ಟ್, 4 ಕ್ವಶನ್ಸ್ ವಿಲ್ ಬಿ ಆನ್ ವೊಕ್ಯಾಬುಲರಿ, ಹಿಂಗಾದರೂ ಕೂಡ ಇರ್ಬೋದು. ಸರಿ, ಪ್ಯಾಸೇಜ್ ಬೇಸ್ಡ್ ಕ್ವಶನ್ಸ್ ಅಂದರೆ ಯಾವ ಕ್ವಶನ್ಸ್ಗಾದರೆ ಆನ್ಸರು ಸ್ಟ್ರೈಟಾಗಿ ಡೈರೆಕ್ಟಾಗಿ ಕಾಣಿಸ್ತಾ ಇದೋ ಪ್ಯಾಸೇಜ್ನಲ್ಲಿ, ಅಂಥವೆಲ್ಲ ಪ್ಯಾಸೇಜ್ ಬೇಸ್ಡ್ ಕ್ವಶನ್ಸ್. ಅಟೆಂಪ್ಟ್ ದೆಮ್ ಫಸ್ಟ್, ಯು ವಿಲ್ ಗೆಟ್ ಮಾರ್ಕ್ಸ್ ಇನ್ ಕ್ವಿಕ್ ಟೈಮ್. ಅದಾದ ಮೇಲೆ ಕಮ್ ಟು ಕಂಪ್ಲೀಟ್ ಪ್ಯಾಸೇಜ್ ಬೇಸ್ಡ್ ಕ್ವಶನ್ಸ್. ಇವು ಇಂಡೈರೆಕ್ಟಾಗಿರ್ತವೆ. ಇವು ಒಂದೇ ಕಡೆ ಆನ್ಸರ್ ಇರೋದಿಲ್ಲ. ಅನ್ಲೆಸ್ ಯು ಅಂಡರ್ಸ್ಟ್ಯಾಂಡ್ ದಿ ಪ್ಯಾಸೇಜ್ ಕಂಪ್ಲೀಟ್ಲಿ, ಇಟ್ಸ್ ಸಮ್ಮರಿ, ಯು ಕಾಂಟ್ ಆನ್ಸರ್ ದೀಸ್ ಕಂಪ್ಲೀಟ್ ಪ್ಯಾಸೇಜ್ ಬೇಸ್ಡ್ ಕ್ವಶನ್ಸ್ ಕರೆಕ್ಟ್ಲಿ. ಅದಕ್ಕೋಸ್ಕರ ನೀವು 2nd ಪ್ಲೇಸ್ನಲ್ಲಿ ಆನ್ಸರ್ ಮಾಡಿರಿ. 3ನೇ ಪ್ಲೇಸ್ನಲ್ಲಿ ವೊಕ್ಯಾಬುಲರಿ ಕ್ವಶನ್ಸ್ನ ಆನ್ಸರ್ ಮಾಡಿರಿ. ಯಾಕೆ 3ನೇ ಪ್ಲೇಸ್ ಅವು ಅಂದರೆ, ನೀವು ಪ್ಯಾಸೇಜ್ ಬೇಸ್ಡು, ಕಂಪ್ಲೀಟ್ ಪ್ಯಾಸೇಜ್ ಬೇಸ್ಡ್ ಕ್ವಶನ್ಸ್ ಎಲ್ಲ ಆನ್ಸರ್ ಮಾಡೋಷ್ಟೊತ್ತಿಗೆ ನಿಮಗೆ ಆ ಪ್ಯಾಸೇಜ್ನಲ್ಲಿ ಎಲ್ಲ ಅರ್ಥ ಆಗಿಬಿಟ್ಟಿರುತ್ತೆ ಇಷ್ಟೊತ್ತಿಗೆ. ಅದಕ್ಕೋಸ್ಕರ ಈ ವರ್ಡ್ಗೆ ಏನು ಮೀನಿಂಗು, ಈ ವರ್ಡ್ಗೆ ಆಪೋಸಿಟ್ ಏನು ಅಂತ ಕಣ್ಕೊಂಬೋದು ಈಸಿ ಆಗುತ್ತೆ.
ವೆನ್ ಯು ಕಮ್ ಟು ವಕ್ಯಾಬ್ ಬೇಸ್ಡ್ ಕ್ವಶನ್ಸ್ ಅಟ್ ದಿ ಎಂಡ್. ಫಸ್ಟೇ ನೀವು ವಕ್ಯಾಬ್ ಬೇಸ್ಡ್ ತೊಗೊಂಡ್ರೆ ಒಂದೊಂದು ಸಾರಿ ಏನು ನಿಮಗೆ ಇದೇ ಅಲ್ಲ ಮೀನಿಂಗ್ ಅನಿಸುತ್ತೆ ಆಪ್ಷನ್ಸ್ ನೋಡಿದಾಗ. ಆದರೆ ಕಾಂಟೆಕ್ಸ್ಟು ಬೇರೆ ಇರುತ್ತೆ, ಕಾಂಟೆಕ್ಸ್ಟು ಬೇರೆ ಇರುತ್ತೆ. ನೀವು ನಿಮಗೆ ಯಾವುದು ಗೊತ್ತೋ ಈ ವರ್ಡ್ಗೆ ಮೀನಿಂಗ್ ಅದು ಇಟ್ಬಿಟ್ರೆ ಅದು ಜನರಲಾಗಿ ಕರೆಕ್ಟೇ. ಆದರೆ ನಾವು ಹೆಂಗೆ ಆನ್ಸರ್ ಮಾಡಬೇಕು, ಪ್ಯಾಸೇಜ್ ಕಾಂಟೆಕ್ಸ್ಟ್ನಲ್ಲೇ ಆನ್ಸರ್ ಮಾಡಬೇಕಲ್ಲ ನಾವು ಗ್ರೇಡಿಂಗ್ ಕಾಂಪ್ರಹೆನ್ಷನ್ ಅಂದರೆ. ಅದಕ್ಕೋಸ್ಕರ ಆ ಕಾಂಟೆಕ್ಸ್ಟ್ಗೆ ಅದು ಅಷ್ಟು ಮ್ಯಾಚ್ ಆಗೋದಿಲ್ಲ. ಇನ್ನೊಂದು ಚೆನ್ನಾಗಿ ಮ್ಯಾಚ್ ಆಗ್ತಾ ಇತ್ತು, ನೀವು ಅದನ್ನು ಇಟ್ಟಿಲ್ಲ, ನಿಮಗೆ ಯಾವುದು ಗೊತ್ತೋ ಅದು ಇಟ್ಬಿಟ್ಟಿದ್ದೀರಿ. ಅದಕ್ಕೋಸ್ಕರ ಕಾಂಟೆಕ್ಸ್ಟ್ ಅರ್ಥ ಆದರೆ ತಪ್ಪ ನೀವು ವಕ್ಯಾಬ್ ಬೇಸ್ಗೆ ಹೋಗಬೇಡ್ರಿ. ಕಾಂಟೆಕ್ಸ್ಟ್ ನಿಮ್ಗೆ ಯಾವಾಗ ಅರ್ಥ ಆಗುತ್ತೆ, ಇಫ್ ಯು ಹ್ಯಾವ್ ಆನ್ಸರ್ಡ್ ದ 2 ಟೈಪ್ಸ್ ಆಫ್ ಕ್ವಶನ್ಸ್, ಡೈರೆಕ್ಟ್ ಆ್ಯಂಡ್ ಇಂಡೈರೆಕ್ಟ್ ಆನ್ಸರ್ ಮಾಡೋಷ್ಟೊತ್ತಿಗೆ ನಿಮ್ಗೆ ಅರ್ಥ ಆಗಿಬಿಟ್ಟಿರುತ್ತೆ. ಇಲ್ಲಿ ಆಥರ್ ಏನು ಬರಿಬೇಕು ಅಂದ್ಕೊಂಡಿದ್ದಾನೆ, ಆತನ ಐಡಿಯಾ ಏನು, ಉದ್ದೇಶ ಏನು ಸಜೆಷನ್ಸ್ ಕೊಡ್ತಾ ಇದ್ದಾನೆ, ಇವೆಲ್ಲ ಅರ್ಥ ಆಗಿಬಿಟ್ಟಿರ್ತವೆ ಆಫ್ಟರ್ ಯು ಹ್ಯಾವ್ ಆನ್ಸರ್ಡ್ ಸಮ್ 4-5 ಕ್ವಶನ್ಸ್. ಅದಕ್ಕೋಸ್ಕರ ಕೀಪ್ ದಿ ವಕ್ಯಾಬ್ ಬೇಸ್ಡ್ ಕ್ವಶನ್ಸ್ ಟು ಅಟೆಂಪ್ಟ್ ಇನ್ ದಿ ಎಂಡ್, ನಾಟ್ ಇನ್ ದ ಬಿಗಿನಿಂಗ್. ಆಯಿತಾ ಸ್ನೇಹಿತರೆ, ಇವು ನೆನಪಿಗಿಟ್ಕೊಳ್ರಿ, ಇದು ಒಂದು ಇಂಪಾರ್ಟೆಂಟು ಟೆಕ್ನಿಕ್. ಇನ್ನೊಂದು ಬಂದು ನೀವು ಕ್ವಶನ್ಸ್ ಓದ್ತಾ ಇರ್ತೀರಲ್ಲ, ಫಸ್ಟ್ ಕ್ವಶನ್ ತೊಗೊತೀರಿ. ಫಸ್ಟ್ ಕ್ವಶನ್ ತೊಗೊಂಡಾಗ ಆ ಕ್ವಶನ್ನಲ್ಲಿ ಯಾವುದೋ ಒಂದು ಕೀವರ್ಡ್ ಇರುತ್ತೆ, ಅವರು ಅಂಡರ್ಲೈನ್ ಮಾಡಿರಲ್ಲ ಇದು ಕೀವರ್ಡ್ ಅಂತ, ಬೋಲ್ಡಾಗಿ ಕೊಟ್ಟಿರಲ್ಲ, ನಾವೇ ಅರ್ಥ ಮಾಡ್ಕೋಬೇಕು. ಅದು ಹೆಂಗೆ ಅರ್ಥ ಮಾಡ್ಕೋಬೇಕು ಅಂದರೆ ಒಂದು ಎಕ್ಸಾಂಪಲ್ ನೋಡ್ರಿ. ವೈ ಡಿಡ್ ಇಂಗ್ಲೆಂಡ್ ಡಿಸೈಡ್ ಟು ಮೂವ್ ಔಟ್ ಆಫ್ ಯುರೋಪಿಯನ್ ಯೂನಿಯನ್ ಅಂತ ಕ್ವಶನ್ ಇದೆ. ವೈ ಡಿಡ್ ಇಂಗ್ಲೆಂಡ್ ಡಿಸೈಡ್ ಟು ಮೂವ್ ಔಟ್ ಆಫ್ ಯುರೋಪಿಯನ್ ಯೂನಿಯನ್ ಅಂಬೋದು ಒಂದು ಕ್ವಶನ್ ಕೇಳಿದ್ದಾನೆ. ಅದರಲ್ಲಿ ಕೀವರ್ಡ್ ಯಾವುದು ಗೊತ್ತಾ, 2 ಇವೆ. ಒಂದು ಬಂದು ಡಿಸೈಡ್ ಟು ಮೂವ್ ಔಟ್, ಇನ್ನೊಂದು ಯುರೋಪಿಯನ್ ಯೂನಿಯನ್. ಇದರಲ್ಲಿ ಯುರೋಪಿಯನ್ ಯೂನಿಯನ್ ಅಂಬೋದು ಭಾಳ ಕಡೆ ಕಾಣಿಸುತ್ತೆ ಪ್ಯಾಸೇಜ್ನಾಗೆ. ಅದಕ್ಕಂತೆ ವೈ ಡಿಡ್ ಇಂಗ್ಲೆಂಡ್ ಡಿಸೈಡ್ ಟು ಮೂವ್ ಔಟ್ ಅಂಬೋದಿದೆ, ಡಿಸೈಡ್ ಟು ಮೂವ್ ಔಟ್ ಅದು ಕೀವರ್ಡ್. ಯಾಕಂದರೆ ಈ ಮೂವ್ ಔಟ್ ಮೇಲೆ ಒಂದೇ ಕಡೆ ಆನ್ಸರ್ ಇರುತ್ತೆ. ಮೂವ್ ಔಟ್ ಬಂದಿರೋ ಸೆಂಟೆನ್ಸು ಒಂದೇ ಇರುತ್ತೆ ಪ್ಯಾಸೇಜ್ನಲ್ಲಿ, ಇಲ್ಲದ್ರೆ 2 ಮ್ಯಾಕ್ಸಿಮಮ್. ಅದು ಯಾವುದು ನಾವು ಕಂಡುಕೊಂಡ್ರೆ ಬಂದುಬಿಡ್ತು ಆನ್ಸರ್. ಹೆಂಗಿರ್ತು ಗೊತ್ತಾ ಆನ್ಸರ್ ಪ್ಯಾಸೇಜ್ನಲ್ಲಿ, ಇಂಗ್ಲೆಂಡ್ ಆರ್ ಬ್ರಿಟನ್ ಡಿಸೈಡೆಡ್ ಟು ಮೂವ್ ಔಟ್ ಆಫ್ ಯುರೋಪಿಯನ್ ಯೂನಿಯನ್ ಆ್ಯಸ್ ಇಟ್ ಫೆಲ್ಟ್ ದಟ್ ಇಟ್ ವಾಸ್ ನಾಟ್ ಫೀಸಿಬಲ್ ಅಂತ ಇರುತ್ತೆ. ಅದೇ ಆನ್ಸರ್. ನಾಟ್ ಫೀಸಿಬಲ್ ಅಂದರೆ ನಾಟ್ ಪ್ರಾಫಿಟಬಲ್. ಇಲ್ಲಿದ್ದರೆ ನಮಗೇನು ಲಾಭ ಕಾಣಿಸ್ತಾ ಇಲ್ಲ, ನಮ್ಮ ಬಿಸ್ನೆಸಸ್ಗೆ, ನಮ್ಮ ಸೆಕ್ಯೂರಿಟಿ ಇಶ್ಯೂಸ್ಗೆ, ನಮ್ಮ ಟ್ರೇಡ್ ಕಾಮರ್ಸ್ಗೆ ಎಲ್ಲದಕ್ಕೂ ಅಷ್ಟೇನು ಉಪಯೋಗಕಾರಿ ಅನ್ನಿಸ್ತಾ ಇಲ್ಲ ಅಂದ್ಕೊಂಡು ಇಂಗ್ಲೆಂಡ್ ಭಾಳ ಆಲೋಚನೆ ಮಾಡಿ ಈ ಡಿಸೈಡೆಡ್ ಟು ಗೋ ಔಟ್ ಆಫ್ ಆರ್ ಮೂವ್ ಔಟ್ ಆಫ್ ಯುರೋಪಿಯನ್ ಯೂನಿಯನ್. ಇವಾಗ ಮೂವ್ ಔಟ್ ಆಫ್ ಯುರೋಪಿಯನ್ ಯೂನಿಯನ್ ಎಂಬುದು ಕೀ. ಅದು ಎಲ್ಲಿ ಕಾಣಿಸಿತ್ತು ಪ್ಯಾಸೇಜ್ನಲ್ಲಿ ಅಲ್ಲೇ ಆನ್ಸರ್ ಇರುತ್ತೆ. ಅದಕ್ಕೆ ಕೀವರ್ಡ್ಸ್ ಕಡ್ಕೊಂಬೋದು ಭಾಳ ಸುಲಭ ಆಗಿಬಿಡುತ್ತೆ ಕಾಂಪ್ರಹೆನ್ಷನ್ಗೆ ಅಟೆಂಪ್ಟ್ ಮಾಡೋ ಕಾಲಕ್ಕೆ. ಸೊ ಫೈಂಡ್ ಔಟ್ ದ ಕೀವರ್ಡ್ಸ್ ಸೆಕೆಂಡ್. ಇದು ಸೆಕೆಂಡ್. ಫಸ್ಟ್ ಪಾಯಿಂಟನ್ನು ಎಂಥ ತರಹ ಕ್ವಶನ್ಸ್ ಇರ್ತವೆ, ಯಾವ ಮುಂದೆ ಅಟೆಂಪ್ಟ್ ಮಾಡಬೇಕು. ಸೆಕೆಂಡ್ ಪಾಯಿಂಟ್ ಬಂದು ವಿಚ್ ಆರ್ ದ ಕೀವರ್ಡ್ಸ್ ಇನ್ ದ ಗಿವೆನ್ ಸೆಂಟೆನ್ಸಸ್ ಆರ್ ಕ್ವಶನ್ಸ್, ವಿಚ್ ಆರ್ ದ ಕೀವರ್ಡ್ಸ್. ಮೂರನೇದು ಬಂದು ಒಂದು ಮಾತು ನೋಡ್ರಿ, ಇವಾಗ ಒಂದೊಂದು ಸಾರಿ ಕಾಂಪ್ರಹೆನ್ಷನು ಒಂದೇ ಪ್ಯಾರಾಗ್ರಾಫೇ ಇರುತ್ತೆ. ಒಂದೇ ಪ್ಯಾರಾಗ್ರಾಫ್ ಇರುತ್ತೆ, ಅದರಲ್ಲಿ 10 ಸೆಂಟೆನ್ಸಸ್ ಇರುತ್ತೆ ಅಂದ್ಕೊಳ್ರಿ. 10 ಸೆಂಟೆನ್ಸಸ್ ಇವೆ. ಆವಾಗ ನಾವು ಏನು ಮಾಡಬೇಕು ಗೊತ್ತಾ, ಎಲ್ಲ ಓದೋ ಕೆಲಸ ಇಲ್ಲ ಫಸ್ಟ್ನಲ್ಲಿ. ನೀವು ಸರ್ ನಮಗೆ ಕ್ವಶನ್ಸ್ ಓದಿ ಮತ್ತೆ ಪ್ಯಾಸೇಜ್ಗೆ ಬರೋದು ನಮ್ಗೆ ಅಷ್ಟು ಒಳ್ಳೇದು ಅನ್ನಿಸ್ತಾ ಇಲ್ಲ ಮೆಥಡು, ನಾವು ಫಸ್ಟ್ ಪ್ಯಾಸೇಜೇ ಓದ್ತೀವಿ ಆದಮೇಲೆ ಕ್ವಶನ್ಸ್ಗೆ ಬರ್ತೀವಿ ಅನ್ಕೊಂಡ್ರೆ, ನೀವು ಅಂದ್ಕೊಂಡ್ರೆ ಹಾಗೆ ಮಾಡಿರಿ. ಆದರೆ 10 ಸೆಂಟೆನ್ಸ್ ಕೊಟ್ಟಿರೋ ಪ್ಯಾಸೇಜ್ ಒಂದೇ ಪ್ಯಾರಾಗ್ರಾಫ್ ಇರ್ತಲ್ಲ ಪ್ಯಾಸೇಜ್, ಅದರಲ್ಲಿ ನೀವು ಫಸ್ಟ್ ವರ್ಡಿಂದ ಲಾಸ್ಟ್ ವರ್ಡ್ ತನಕ ಓದ್ಕೊತ ಬರಬೇಡ್ರಿ. ಯಾಕೆ ಟೈಮ್ ಕನ್ಸ್ಯೂಮಿಂಗ್ ಅದು, ನೀವೇ ಅದನ್ನು ಲೂಸ್ ಮಾಡ್ಕೊತೀರಿ. ಅವಾಗ ಏನು ಮಾಡಬೇಕು ಸರ್ ಅಂದರೆ, ಒಂದೇ ಪ್ಯಾರಾಗ್ರಾಫ್ ಇದ್ದರೆ ಫಸ್ಟ್ 3 ಸೆಂಟೆನ್ಸಸ್ನ ಚೆನ್ನಾಗಿ ಓದಿರಿ, ಹಾಗೆ ಲಾಸ್ಟ್ 3 ಸೆಂಟೆನ್ಸಸ್ನ ಚೆನ್ನಾಗಿ ಓದಿರಿ.
ಆ 6 ಸೆಂಟೆನ್ಸಸ್ನಲ್ಲೇ ನಿಮಗೆ ಹತ್ರ 3 or 4 ಕ್ವಶನ್ಸ್ ಇರ್ತವೆ. ಅಟ್ಲೀಸ್ಟ್ 3 ಕ್ವಶನ್ಸ್ ಆದರೂ ಇರ್ತವೆ. ಅದಕ್ಕೋಸ್ಕರ ಹಂಗೆ ಮಾಡಿರಿ. ಇಲ್ಲ ಒಂದು ಪ್ಯಾರಾಗ್ರಾಫೇ ಇರೋ ಪ್ಯಾಸೇಜ್ ಅಲ್ಲ ಅದು, 3 ಪ್ಯಾರಾಗ್ರಾಫ್ಸ್ ಇದೆ, 1 2 3 ಪ್ಯಾರಾಗ್ರಾಫ್ಸ್ ಇದೆ, ಕೆಳಗೆ ಕ್ವಶನ್ಸ್ ಇವೆ. ಇವಾಗ ಏನು ಮಾಡಬೇಕು ಅಂದರೆ, ಇವಾಗ 2 ಮೆಥಡ್ಸ್ ಇವೆ. ಮತ್ತು 3 4 ಪ್ಯಾರಾಗ್ರಾಫ್ಸ್ ಇದ್ದರೆ ಒಂದು ಕಾಂಪ್ರಹೆನ್ಷನ್ ಕೆಳಗೆ ದೇರ್ ಆರ್ 2 ಮೆಥಡ್ಸ್ ಟು ಅಪ್ರೋಚ್. ಅದೇನೆಂದರೆ, ಫಸ್ಟ್ 2 ಕ್ವಶನ್ಸ್ಗೆ ಆನ್ಸರ್ಸು ಮೋಸ್ಟ್ಲಿ ಫಸ್ಟ್ ಪ್ಯಾರಾಗ್ರಾಫ್ನಾಗಿರುತ್ತವೆ. 3 4 ಕ್ವಶನ್ಸ್ಗೆ ಮೋಸ್ಟ್ಲಿ ಸೆಕೆಂಡ್ ಪ್ಯಾರಾಗ್ರಾಫ್ನಲ್ಲಿ ಇರ್ತವೆ ಆನ್ಸರ್ಸ್. ಮತ್ತು 5 6 ಕ್ವಶನ್ಸ್ಗೆ ಮೋಸ್ಟ್ಲಿ ನಮ್ಮ ಆನ್ಸರ್ಸು ಫೋರ್ತ್ ಪ್ಯಾರಾಗ್ರಾಫ್ನಾಗೆ, ಥರ್ಡ್ ಪ್ಯಾರಾಗ್ರಾಫ್ನಾಗೆ ಇರ್ತವೆ. ಮೋಸ್ಟ್ಲಿ ಹಾಗೆ ಇರ್ತವೆ. ಅದಕ್ಕೋಸ್ಕರ ನೀವು ಫಸ್ಟ್ 2 ಕ್ವಶನ್ಸ್ ಟೇಕಪ್ ಮಾಡಿದ್ರೆ ಕಾನ್ಸಂಟ್ರೇಟ್ ಮೋರ್ ಆನ್ ದ ಫಸ್ಟ್ ಪ್ಯಾರಾಗ್ರಾಫ್ ಓನ್ಲಿ, ಯು ವಿಲ್ ಫೈಂಡ್ ದಿ ಆನ್ಸರ್ಸ್. ಮೋಸ್ಟ್ಲಿ ಯಾವಾಗೋ ರೇರಾಗಿ ಹಂಗಿರದಿಂದ ಇರೋದು, ಮೋಸ್ಟ್ಲಿ ಹಿಂಗೆ ಇರುತ್ತೆ. ಸೊ ಹಂಗೆ ಅಟೆಂಪ್ಟ್ ಮಾಡಿರಿ, ಆಯಿತಾ. ಇನ್ನೊಂದು ಮೆಥಡ್ ಬಂದು 3 ಪ್ಯಾರಾಗ್ರಾಫ್ಸ್ ಇದೆ, ಸ್ವಲ್ಪ ದೊಡ್ಡಕ್ಕೆ ಇವೆ, ಒಂದೊಂದು ಪ್ಯಾರಾಗ್ರಾಫು 5 6 ಸೆಂಟೆನ್ಸಸ್ ಇವೆ, ಹಾಗೆ 3 ಇವೆ. ಇವಾಗ ಇನ್ನೊಂದು ಈ ಮೆಥಡ್ ಏನಂದರೆ, ಪ್ರತಿ ಪ್ಯಾರಾಗ್ರಾಫ್ನಲ್ಲಿ ಕೂಡ ಮೊದಲನೇ 2 ಸೆಂಟೆನ್ಸಸ್ಸು, ಲಾಸ್ಟ್ 2 ಸೆಂಟೆನ್ಸಸ್ ಮಾತ್ರ ಓದಿರಿ. ಫಸ್ಟ್ 2 ಲಾಸ್ಟ್ 2 ಇನ್ ಎವ್ರಿ ಪ್ಯಾರಾಗ್ರಾಫ್. 3 ಇದ್ದರೆ 3, 4 ಇದ್ದರೆ 4 ಪ್ಯಾರಾಗ್ರಾಫ್ಸ್. ಹಾಗೆ ಓದಿದ್ರೆ ಕೂಡ ನಿಮಗೆ ಆ ಪ್ಯಾರಾಗ್ರಾಫ್ನಲ್ಲಿ ಆಥರ್ ಏನು ಹೇಳಬೇಕು ಅನ್ಕೊತಾ ಇದ್ದಾನೋ ಆ ಜಿಸ್ಟ್ ಅಂದರೆ ಮೇನ್ ಸಮ್ಮರಿ ನಿಮಗೆ ಅರ್ಥ ಆಗಿಬಿಡುತ್ತೆ. ಕ್ವಶನ್ಸ್ಗೆ ಈಸಿಯಾಗಿ ಅಟೆಂಪ್ಟ್ ಮಾಡ್ಬೋದು ನೀವು. ಹಿಂಗಾದರೂ ಮಾಡ್ರಿ ನೀವು. ಅರ್ಥವಾಯ್ತಾ? 3rd ಪಾಯಿಂಟ್ ಆಗೋಯ್ತು. 4th ಪಾಯಿಂಟ್, ಇವಾಗ ನೀವು ಒಂದು ಕ್ವಶನ್ ಬಂದಿದೆ. ಹೇಗೆ ಅಂದರೆ, ವಾಟ್ ಈಸ್ ದ ಸಮ್ಮರಿ ಆಫ್ ದ ಪ್ಯಾಸೇಜ್ ದಟ್ ಯು ರೆಡ್ ಅಬೋವ್ ಅಂತ ಕೊಟ್ಟಿದ್ದಾನೆ. ಇಲ್ಲದ್ರೆ ವಾಟ್ ಈಸ್ ದ ಆಥರ್ಸ್ ಐಡಿಯಾ ಬಿಹೈಂಡ್ ರೈಟಿಂಗ್ ದಿಸ್ ಪ್ಯಾಸೇಜ್, ಆರ್ ವಾಟ್ ಈಸ್ ದ ಥೀಮ್ ಆಫ್ ದ ಪ್ಯಾಸೇಜ್ ಗಿವೆನ್ ಅಬೋವ್. ಇಂಥ ಕ್ವಶನ್ಸ್ ಇರ್ತವೆ. ಇವಾಗ ಏನಂತಾರಂದರೆ ಕಂಪ್ಲೀಟ್ ಪ್ಯಾಸೇಜ್ ಬೇಸ್ಡ್ ಕ್ವಶನ್ಸ್ ಅಂತ ಅಂತಾರೆ. ಇದಕ್ಕೆ ಒಂದು ಕಡೆನೇ ಆನ್ಸರ್ ಇರೋದಿಲ್ಲ, ಅಲ್ಲಲ್ಲಲ್ಲ ಇರುತ್ತೆ. ನಿಮ್ಗೆ ಕಂಪ್ಲೀಟ್ ಪ್ಯಾಸೇಜ್ ಅರ್ಥ ಆದರೆ ಇವು ಅಟೆಂಪ್ಟ್ ಮಾಡ್ಬೋದು. ಇಂಥ ಕ್ವಶನ್ಸ್ ಅಟೆಂಪ್ಟ್ ಮಾಡೋದಕ್ಕೆ ಒಂದು ಶಾರ್ಟ್ಕಟ್ ಏನಂದರೆ, ಒಂದು ಟಿಪ್ ಏನಂದರೆ, ಒಂದೇ ಪ್ಯಾರಾಗ್ರಾಫೇ ಇದೆ, 10 ಸೆಂಟೆನ್ಸಸ್ 12 ಸೆಂಟೆನ್ಸಸ್ ಇದೆ, 2 ಕ್ವಶನ್ಸ್ ಕೇಳಿದ್ದಾನೆ. ಏನಂತ, ವಾಟ್ ಈಸ್ ದ ಆಥರ್ಸ್ ಐಡಿಯಾ ಬಿಹೈಂಡ್ ರೈಟಿಂಗ್ ದಿಸ್ ಪ್ಯಾಸೇಜ್. ಇನ್ನೊಂದು, ವಾಟ್ ಟೈಟಲ್ ಕ್ಯಾನ್ ಯು ಸಜೆಸ್ಟ್ ಫಾರ್ ದಿಸ್ ಪ್ಯಾಸೇಜ್ ಅಂತ. ಈ 2 ಕ್ವಶನ್ಸ್ಗೆ ಆನ್ಸರ್ ಮೋಸ್ಟ್ಲಿ ಎಲ್ಲಿರುತ್ತೆ ಅಂದರೆ, ಫಸ್ಟ್ 3 ಸೆಂಟೆನ್ಸಸ್ ಲಾಸ್ಟ್ 3 ಸೆಂಟೆನ್ಸಸ್ನಲ್ಲೇ ಆನ್ಸರ್ ಇರುತ್ತೆ ಈ 2 ಕ್ವಶನ್ಸ್ಗೆ. ಅವು ಚೆನ್ನಾಗಿ ಓದಿರಿ, ನೀವು ಈ 2 ಕ್ವಶನ್ಸು ಆನ್ಸರ್ ಮಾಡಿಬಿಡ್ಬೋದು. 10 ಕ್ವಶನ್ಸ್ನಲ್ಲಿ ಪ್ಯಾಸೇಜ್ ಬೇಸ್ಡ್ 2 ಕ್ವಶನ್ಸ್ ಇರ್ತವೆ ಅಂದ್ಕೊಳ್ರಿ, 2 3 ಇರ್ತವೆ, ಆಗೋಯ್ತು. ಪ್ಯಾಸೇಜ್ ಬೇಸ್ಡ್ ಕ್ವಶನ್ಸು ಈಸಿ, ಕಂಪ್ಲೀಟ್ ಪ್ಯಾಸೇಜ್ ಬೇಸ್ಡ್ ಕ್ವಶನ್ಸು ಸ್ವಲ್ಪ ಕಷ್ಟ. ನೀವು ಕಷ್ಟವಾಗಿದ್ದವೇ 3 ಚೆನ್ನಾಗಿ ಆನ್ಸರ್ ಮಾಡಿದರೆ ಸುಲಭವಾಗಿರೋ ಡೈರೆಕ್ಟ್ ಕ್ವಶನ್ಸ್ನ ನೀವು ಇನ್ನೂ ಈಸಿಯಾಗಿ ಮಾಡ್ತೀರಿ. ಅದಕ್ಕೋಸ್ಕರ ಹಂಗೆ ಮಾಡಿರಿ. ಅಂದರೆ ರೀಡ್ ದ ಫಸ್ಟ್ 3 ಲಾಸ್ಟ್ 3 ಸೆಂಟೆನ್ಸಸ್ ಆಫ್ ಒನ್ ಕಂಪ್ಲೀಟ್ ಪ್ಯಾಸೇಜ್ ರನ್ನಿಂಗ್ ಇಂಟು 10-12 ಸೆಂಟೆನ್ಸಸ್ ಟು ಅಟೆಂಪ್ಟ್ ಕ್ವಶನ್ಸ್ ಆನ್ ಟೈಟಲ್ ಆಫ್ ದ ಪ್ಯಾಸೇಜ್, ಥೀಮ್ ಆಫ್ ದ ಪ್ಯಾಸೇಜ್, ಆಥರ್ಸ್ ಐಡಿಯಾ ಆಫ್ ದ ಪ್ಯಾಸೇಜ್, ಪರ್ಪಸ್ ಆಫ್ ರೈಟಿಂಗ್ ದಿಸ್ ಪ್ಯಾಸೇಜ್. ಇಂಥದಕ್ಕೆ ಈ ಸೆಂಟೆನ್ಸಸ್ಸು ಭಾಳ ಉಪಯೋಗ ಆಗುತ್ತೆ. ಅರ್ಥವಾಯ್ತಾ? ಇನ್ನೊಂದು ಟಿಪ್ ಬರುತ್ತೆ. 4th, ನೀವು ಎಷ್ಟು ಬೇಗ ಆ ಪ್ಯಾಸೇಜನ್ನ ಓದ್ತೀರಿ ಅಂಬೋದ ಮೇಲೆ ನಿಮಗೆ ಟೈಮ್ ಸೇವ್ ಆಗುತ್ತೆ, ಜಾಸ್ತಿ ಆಗಿಬಿಡುತ್ತೆ ಅಂಬೋದು ಡಿಪೆಂಡ್ ಆಗಿರುತ್ತೆ. ಒಂದು ಕ್ಯಾಲ್ಕುಲೇಷನ್ ಏನಂದರೆ, 16 ವರ್ಷ ಆದ ಮೇಲೆ ಇರೋರು ಅಡಲ್ಟ್ಸ್ ನೀವೆಲ್ಲರೂ ನಿಮಿಷಕ್ಕೆ 200ರಿಂದ 300 ವರ್ಡ್ಸ್ ಓದೋ ಸ್ಪೀಡ್ ಇದ್ದರೆ ಇಟ್ ಈಸ್ ದ ಬೆಸ್ಟ್ ಸ್ಪೀಡ್. ಆದರೆ ಅಷ್ಟು ಸ್ಪೀಡ್ ಸಿಟೀಸ್ನಲ್ಲಿ ಒಳ್ಳೆ ಇಂಗ್ಲೀಷ್ ಬ್ಯಾಕ್ಗ್ರೌಂಡ್ ಇರೋರು ಅಂಥ ಸ್ಪೀಡ್ ಮೇಂಟೈನ್ ಮಾಡ್ತಾರೆ. ಹಳ್ಳಿಯಿಂದ ಬಂದಿರೋರು, ಸ್ವಲ್ಪ ಸಣ್ಣ ಊರಿಂದ ಬಂದಿರೋರಿಗೆ ಇಂಗ್ಲೀಷ್ ಇಷ್ಟು ಫಾಸ್ಟಾಗಿ ಓದೋದಕ್ಕೆ ಆಗೋದಿಲ್ಲ. ಓದೋದು ಮುಖ್ಯ ಅಲ್ಲಲ್ಲ, ನಿಮ್ಗೆ ಅರ್ಥ ಆಗಬೇಕಲ್ಲ. ಅದಕ್ಕೋಸ್ಕರ ಹಳ್ಳಿಯಿಂದ ಬಂದಿರೋ ಸ್ಟೂಡೆಂಟ್ಸು, ಸ್ವಲ್ಪ ಚಿಕ್ಕ ಊರಿಂದ ಬಂದಿರೋ ಸ್ಟೂಡೆಂಟ್ಸು
1 ನಿಮಿಷಕ್ಕೆ 60 ಸೆಕೆಂಡ್ಸ್ಗೆ ಬಿಗಿನಿಂಗ್ನಲ್ಲಿ 40 to 60 ವರ್ಡ್ಸ್ ಓದೋಕ್ಕೆ ಸಾಧ್ಯ ಆಗುತ್ತೆ. ಇದು ಬಿಗಿನಿಂಗ್. ಅಂಥ ಸ್ಟೂಡೆಂಟ್ಸ್ ಏನು ಮಾಡಬೇಕಂದ್ರೆ ದಿನಕ್ಕೆ 2 ಕಾಂಪ್ರಹೆನ್ಷನ್, ಸ್ವಲ್ಪ ದೊಡ್ಡವೇ 2 ಕಾಂಪ್ರಹೆನ್ಷನು ಮಾಡೋದು ಸ್ಟಾರ್ಟ್ ಮಾಡಬೇಕು. ಪ್ರತಿದಿನ 2 ಕಾಂಪ್ರಹೆನ್ಷನ್. ಯಾವಾಗೂ ಒಂದು ಟೈಮ್ನಲ್ಲೇ ಬೆಳಿಗ್ಗೆ ಮಾಡ್ತೀರಾ, ಬೆಳಿಗ್ಗೆ 2 ಕಾಂಪ್ರಹೆನ್ಷನ್ ಆನ್ಸರ್ ಮಾಡಿರಿ, ಮಿಗತಾ ಬೇರೆದು ಓದ್ಕೊಳ್ರಿ. ನೈಟ್ ಮಾಡ್ತೀರಾ, ನೈಟ್ 2 ಕಾಂಪ್ರಹೆನ್ಷನ್ ಮಾಡೋ ತನಕ ಮೇಲೆ ಎದ್ದು ಹೇಳ್ಕೊಡೋದು. 2 ಕಾಂಪ್ರಹೆನ್ಷನ್. ಬಿಗಿನಿಂಗ್ನಲ್ಲಿ ಸ್ವಲ್ಪ ಅರ್ಥ ಆಗೋದು ಕಷ್ಟ ಇರುತ್ತೆ, ಅದು ಕೂಡ ಬಿಟ್ಟು ಕೊಡೋದು, ನಿಧಾನಕ್ಕೆ ಅರ್ಥ ಮಾಡಿಕೊಂಡು ಮಾಡಬೇಕು. ಹೀಗೆ ಮಾಡ್ತಾ ಇದ್ದರೆ ಒಂದು 4-5 ಡೇಸ್ ಬಿಡದಾಗಿ ಮಾಡಿದ್ರೆ ನೀವೇ ಗಮನಿಸ್ತೀರಿ, 4 ದಿವಸ ಆದಮೇಲೆ ನಿಮಿಷಕ್ಕೆ ನೀವು 40 to 60 ಅಲ್ಲ 70 to 90 ವರ್ಡ್ಸ್ ಕವರ್ ಮಾಡೋಕ್ಕೆ ನಿಮ್ಗೆ ಆಗ್ತಾ ಇದೆ. ಇವಾಗ ಸ್ಪೀಡ್ ಇನ್ಕ್ರೀಸ್ ಆಗಿದೆ. ಹೀಗೆ ಮಾಡ್ತಾ ಇದ್ದರೆ 10-15 ಡೇಸ್ ಆದಮೇಲೆ ಯು ರೀಚ್ 100 ವರ್ಡ್ಸ್ to 120 ವರ್ಡ್ಸ್ ಪರ್ ಮಿನಿಟ್ ಬರುತ್ತೆ. ನೀವು ಬೇಕಾದರೆ ಪ್ರಾಕ್ಟೀಸ್ ಮಾಡಿ ನೋಡ್ರಿ, ನನ್ನ ಮಾತು ನಿಜವ ಅನ್ಕೊತೀರಿ ನೀವು. ನಾವು ಯಾಕೆ ಮಾಡೋಲ್ಲ, ನಮಗೆ ಯಾಕೆ ಅದು ರಿಸಲ್ಟ್ ಕಾಣಿಸಲ್ಲ ಅಂದರೆ ವಿ ಡೂ ಫಾರ್ 2-3 ಡೇಸ್, ದೆನ್ ವಿ ಡೋಂಟ್ ಡೂ, ಐದರ್ ವಿ ಪೋಸ್ಟ್ಪೋನ್ ಆರ್ ವಿ ಫರ್ಗೆಟ್ ಅಬೌಟ್ ಇಟ್. ಅದಕ್ಕೋಸ್ಕರ ಬಿಡದಾಗಿ ಮಾಡ್ತಾ ಇದ್ದರೆ 31 ಅಕ್ಟೋಬರ್ ಮೇನ್ಸ್ ಎಕ್ಸಾಮ್ ಇದೆಲ್ಲ, ಆರ್ ನವಂಬರ್ನಲ್ಲಿ ಇರ್ಬೋದು, ಡಿಸೆಂಬರ್ನಲ್ಲಿ ಇರ್ಬೋದು, ಇರ್ತಲ್ಲ, ನೀವು ಇವತ್ತಿಂದನೇ ಶುರು ಮಾಡಿದ್ರೆ 2 ಕಾಂಪ್ರಹೆನ್ಷನ್ ಮಾಡೋದು ಒಂದು ಇನ್ನೂ 20 ಡೇಸ್ ಹತ್ರ ಇದೆ. 20 ಡೇಸ್ ಆದಮೇಲಕ್ಕೆ ನಿಮ್ಮ ಸ್ಪೀಡ್ ಭಾಳ ಇನ್ಕ್ರೀಸ್ ಆಗುತ್ತೆ. ಇನ್ನೊಂದು ಏನಂದರೆ ನೀವು ಮಾಡಿರೋ ಕಾಂಪ್ರಹೆನ್ಷನ್ಸೇ ಬರ್ಬೋದು ಎಕ್ಸಾಮ್ನಲ್ಲಿ ಒಂದೊಂದು ಸಾರಿ ಲಕ್ಕಿಯಾಗೆ, ಅವಾಗ ನಿಮ್ಗೆ ಇನ್ನೂ ಈಸಿ ಆಗಿಬಿಡ್ತು. ಮಾರ್ಕ್ಸ್ ಬಂತು, 5 ನಿಮಿಷದಲ್ಲಿ 10 ಕ್ವಶನ್ಸ್ ಮಾಡಿಬಿಟ್ರೆ ಅವಾಗೆ ನೀವು ಆಗೋಯ್ತು. ಒಳ್ಳೆ ಅಷ್ಟು ಅದಕ್ಕಂತೆ ಅದೃಷ್ಟ ಏನಿರುತ್ತೆ. ಅದಕ್ಕೋಸ್ಕರ ಬಿಡದಾಗಿ 2 ಕಾಂಪ್ರಹೆನ್ಷನ್ ದಿನ ಮಾಡ್ತಾ ಇರ್ರಿ. ನಿಮಗೆ ವೊಕ್ಯಾಬುಲರಿ ಎನ್ರಿಚ್ ಆಗುತ್ತೆ, ಇಂಗ್ಲೀಷ್ ಫಾಸ್ಟ್ ರೀಡಿಂಗು ಅರ್ಥ ಆಗುತ್ತೆ. ಲಕ್ಕಿಗೆ ಇವೇ ಬಂದರೆ ಇನ್ನೂ ಒಳ್ಳೆ ಮಾರ್ಕ್ಸ್ ಬರ್ತವೆ ನಿಮಗೆ. ಮಾಡಿರಿ. ಸರಿ, ಇವಾಗ ನಾವು ಟಿಪ್ಸ್ ಎಲ್ಲ ಕಲ್ತ್ಕೊಂಡಿದ್ದೀವಲ್ಲ, ಲಾಸ್ಟ್ ಪಾರ್ಟ್ ಬಂದು ವೊಕ್ಯಾಬ್ ಬೇಸ್ಡ್ ಕ್ವಶನ್ಸ್ಗೆ ನಾವು ಬಂದಾಗ ಅವು ಸ್ವಲ್ಪ ನಮಗೆ ಆ ವರ್ಡ್ ಯಾವತ್ತೂ ನೋಡಿಲ್ಲ ನಾವು, ಅಸಲು ಫಸ್ಟ್ ಟೈಮ್ ನೋಡ್ತಾ ಇದ್ದೀವಿ. ಆ ವರ್ಡ್ ಮೀನಿಂಗ್ ಗೊತ್ತಿಲ್ಲ. ಅಯ್ಯೋ ನಂಗೆ ಮೀನಿಂಗ್ ಗೊತ್ತಿಲ್ಲಲ್ಲ, ಹೇಗೆ ಬಿಟ್ಬಿಡ್ಬೇಡ್ರಿ. ಅದನ್ನು ಏನು ಮಾಡಬೇಕು ಗೊತ್ತಾ, ಅವಾಗ ಮೀನಿಂಗ್ ಗೊತ್ತಿದ್ದರೆ ಇಡ್ರಿ, ಇಲ್ಲದ್ರೆ ಅಲ್ಲಿ ಎಲ್ಲಿ ಬೋಲ್ಡಾಗಿ ಕೊಟ್ಟಿರ್ತಾರೋ ಒಂದು ವರ್ಡ್ ಬೋಲ್ಡಾಗಿ ಕೊಟ್ಟಿರ್ತಾರೆ, ಅದ್ರ ಮೀನಿಂಗ್ ಕೇಳಿರ್ತಾನೆ, ಇಲ್ಲದ್ರೆ ಆಪೋಸಿಟ್ ವರ್ಡ್ ಕೇಳಿರ್ತಾನೆ. ನೀವೇನು ಮಾಡಬೇಕು, ಸಿನಾನಿಮ್ ಕೇಳಿದರೆ ಆ ವರ್ಡ್ ಪ್ಯಾಸೇಜ್ನಲ್ಲಿ ಎಲ್ಲಿದೋ ಅಲ್ಲಿಗೆ ಹೋಗಿರಿ. ಕಾಣಿಸುತ್ತಲ್ಲ, ದೊಡ್ಡಕ್ಕೆ ಬರೆದಿರ್ತಾರೆ, ಡಾರ್ಕ್ ಆಗಿರುತ್ತೆ, ಬೋಲ್ಡಾಗಿ. ಅಲ್ಲಿಗೆ ಹೋದಾಗ ನೀವು ಜಾಗ್ರತೆಗೆ ಆ ಸೆಂಟೆನ್ಸ್ ಎಲ್ಲ ಓದಿರಿ. ನಿಮಗೆ ಆ ವರ್ಡ್ ಮೀನಿಂಗ್ ಗೊತ್ತಿಲ್ಲ, ಆ ಸೆಂಟೆನ್ಸ್ ಎಲ್ಲ ಓದಿದ್ರೆ ನಿಮಗೆ ಕಾಂಟೆಸ್ಟ್ ಅರ್ಥ ಆಗಿತ್ತಲ್ಲ, ಆ ಕಾಂಟೆಸ್ಟ್ನಲ್ಲಿ ಆ ವರ್ಡ್ ಬಂದಿದೆ ಅಂದರೆ ಅದಕ್ಕೆ ಇದೇ ಮೀನಿಂಗ್ ಇರ್ಬೋದು ಅಂತ ಅರ್ಥ ಆಗಿತ್ತು, ಗ್ಯಾರಂಟಿಯಾಗಿ ಅರ್ಥ ಆಗಿತ್ತು. ಇಫ್ ಯು ರೀಡ್ ದ ಎಂಟೈರ್ ಸೆಂಟೆನ್ಸ್ ವೇರ್ ದಿ ವರ್ಡ್ ಹ್ಯಾಸ್ ಬೀನ್ ಯೂಸ್ಡ್, ಯು ವಿಲ್ ಡೆಫಿನೆಟ್ಲಿ ಅಂಡರ್ಸ್ಟ್ಯಾಂಡ್ ದ ಗಿವೆನ್ ಕಾಂಟೆಕ್ಸ್ಟ್ ಆಫ್ ದ ಸೆಂಟೆನ್ಸ್. ಆವಾಗ ನಿಮಗೊಂದು ಅರ್ಥ ಆಗಿತ್ತು, ಇದಕ್ಕೆ ಅರ್ಥ ಇದೇ ಆಗಿರ್ಬೋದು ಅಂತ. ಸರ್ಚ್ ಮಾಡಿರಿ ಆಪ್ಷನ್ಸ್ನಲ್ಲಿ, ಅಂಥದ್ದೊಂದು ಇರುತ್ತೆ, ಗ್ಯಾರಂಟಿಯಾಗಿರುತ್ತೆ. ಇಲ್ಲ ನಿಮ್ಗೆ ಚೆನ್ನಾಗಿ ಗೊತ್ತಾಗಿದೆ, ಇಲ್ಲ ಇದಕ್ಕೆ ಮೀನಿಂಗ್ ಇಲ್ಲ ಗೊತ್ತಾಗ್ಬಿಟ್ಟಿದೆ, ಆಪ್ಷನ್ ಇ ಇರುತ್ತೆ, ನನ್ ಆಫ್ ದಿ ಅಬೋವ್ ಅಂತ, ಆರ್ ನನ್ ಅಂತ, ಅದು ಇಡ್ರಿ. ಆಯಿತಾ? ಬಟ್ ಜಾಗ್ರತೆ ಸ್ನೇಹಿತರೆ, ಒಂದ್ಸರಿ ಏನಕ್ಕೆ ಹೇಳ್ತಾರೆ ಅಂದರೆ ಕ್ವಶನ್ಸ್ನಲ್ಲಿ ವಿಚ್ ಈಸ್ ನಾಟ್ ದ ಸಿನಾನಿಮ್ ಆಫ್ ದ ವರ್ಡ್ ಅಂತ ಒಂದು ವರ್ಡ್ ಕೊಡ್ತಾರೆ. ನಾವೇನೋ ಸಿನಾನಿಮ್ ಅನ್ನೋ ವರ್ಡ್ ಮಾತ್ರ ನೋಡಿದ್ದೀವಿ, ಹಿಂದೆ ನಾಟ್ ಅಂಬೋದು ನೋಡಿಲ್ಲ. ಅವ್ರು ಕೇಳಿದ್ದೇನು ಸಿನಾನಿಮ್ ಅಲ್ಲ ಇದು ಅಮ್ಮೋ ಆನ್ಸರ್ ಕೇಳಿ, ನಾವೇನೋ ಸಿನಾನಿಮ್ ಬರೆದು ಬಂದಿದ್ದೀವಿ. ಅದಕ್ಕೋಸ್ಕರ ಇನ್ಸ್ಟ್ರಕ್ಷನ್ನು ಸಿನಾನಿಮ್ ಆ್ಯಂಟೋನಿಮ್ ಬಂದಾಗ ಇನ್ನೊಂದು ಸಾರಿ ನೋಡ್ರಿ, ಡಿವೋಟ್ 1 or 2 seconds ಮೋರ್ ಟು ರೀಡ್ ದ ಕ್ವಶನ್ ಕರೆಕ್ಟ್ಲಿ. ದೇ ಮೇ ಹ್ಯಾವ್ ಆಸ್ಕ್ಡ್ ನಾಟ್ ದ ಸಿನಾನಿಮ್ ಆರ್ ನಾಟ್ ದಿ ಆ್ಯಂಟೋನಿಮ್. ನೋಡಿಕೊಂಡು ಸೆಲೆಕ್ಟ್ ಮಾಡಿಕೊಳ್ಳ್ರಿ. ಆಯಿತಾ? ಈ ಟಿಪ್ಸನ್ನು ನೆನಪಿಗಿಟ್ಕೊಂಡು ದಿನಕ್ಕೆ 2 ಕಾಂಪ್ರಹೆನ್ಷನ್ ಪ್ರಾಕ್ಟೀಸ್ ಮಾಡಿರಿ. ಫಸ್ಟ್ 3-4 ಡೇಸ್ನಲ್ಲಿ ಮಾರ್ಕ್ಸ್ ನಿಮಗೆ 5ಗೆ 1-2 ಬರ್ಬೋದು, 10ಗಾದರೆ 2-3 ಬರ್ಬೋದು. ಬರಲಿ, ಏನು ಪರವಾಗಿಲ್ಲ. ಇನ್ನು ಪ್ರಾಕ್ಟೀಸ್ ಮಾಡ್ತಾಯಿದ್ರೆ ಎಕ್ಸಾಮ್ ಬರೀತಾ ಇಲ್ಲ. ಹೀಗೆ ಮಾಡ್ತಾ ಇದ್ದರೆ ಈ 1 or 2 ಅಂಬೋದು 3 ಆಗುತ್ತೆ, ಈ 3-4 ಅಂಬವು 5-6 ಆಗಿತ್ತವೆ. ಪ್ಲಸ್ ಯು ವಿಲ್ ಲರ್ನ್ ಫಾಸ್ಟ್ ರೀಡಿಂಗ್ ಸ್ಕಿಲ್ಸ್, ಯು ವಿಲ್ ಲರ್ನ್ ಎನಲೈಸೇಷನ್ ಸ್ಕಿಲ್ಸ್, ಯು ವಿಲ್ ಆಲ್ಸೋ ಲರ್ನ್ ಹೌ ಟು ಡಿಟೆಕ್ಟ್ ದ ವರ್ಡ್ ಕ್ವಿಕ್ಲಿ. ಅರ್ಥ ಪ್ರಾಕ್ಟೀಸ್ ಮೇಲೆ ಸುಲಭವಾಗಿ ಆಗಿಬಿಡುತ್ತೆ. ಮಾಡಿರಿ. ಇವತ್ತು ನಿಮಗೆ ಒಂದು ಪ್ಯಾಸೇಜ್ ತೊಗೊಂಬಂದಿದ್ದೀನಿ. ಇದರಲ್ಲಿ ನಾವು
ಒಂದು ಇವಾಗೆಲ್ಲ ಟಿಪ್ಸ್ ಎಲ್ಲ ಕಲ್ತಿದ್ದೀವಲ್ಲ ಅದನ್ನೊಂದು ಪ್ರಾಕ್ಟೀಸ್ ಮಾಡೋಕ್ಕೆ ಟ್ರೈ ಮಾಡೋಣ. ಮತ್ತು ಇದನ್ನು ಎಲ್ಲ ಪ್ಯಾಸೇಜು ಓದಬೇಡ್ರಿ, ಎಲ್ಲ ಓದ್ಕೊತ ಕುತ್ಕೋಬೇಡ್ರಿ, ಹೋಗಿತ್ತೆ. ನಾನು ಹೇಳಿರೋ ಟೆಕ್ನಿಕ್ಸ್ ಹೇಳಿದ್ದೀನಲ್ಲ ಇವಾಗ, ಅಂದರೆ ಫಸ್ಟ್ ಟೂ ಕ್ವಶನ್ಸ್ಗೆ ಫಸ್ಟ್ ಪ್ಯಾರಾಗ್ರಾಫ್ ಆನ್ಸರ್ಸ್ ಇವೇನು ಅಂತ ನೋಡಿಕೊಳ್ಳ್ರಿ. ನೀವು ಕಾನ್ಸಂಟ್ರೇಷನ್ ಎಲ್ಲ ಫಸ್ಟ್ ಪ್ಯಾರಾಗ್ರಾಫ್ ಮೇಲೆ ಇರುತ್ತೆ, ಅದಕ್ಕೋಸ್ಕರ ನೀವು ಈಸಿಯಾಗಿ ಅದನ್ನು ಹಿಡ್ಕೋಬೋದು ಆನ್ಸರ್ಸ್ನ. ಓಕೆ, ಇಲ್ಲಿ ನೋಡಿರಿ ಫಸ್ಟ್ ಕ್ವಶನ್ ಏನಂತ, ದ 16th century ವಾಸ್ ಆ್ಯನ್ ಏಜ್ ಆಫ್ ಗ್ರೇಟ್ ಡ್ಯಾಶ್ ಎಕ್ಸ್ಪ್ಲೋರೇಷನ್ ಅಂತ ಅಂದ್ದಾರೆ. ಇದರಲ್ಲಿ 2 ಕೀವರ್ಡ್ಸ್ ಕಾಣಿಸ್ತಾ ಇವೆ. ಒಂದು 16th century, ಇನ್ನೊಂದು ಎಕ್ಸ್ಪ್ಲೋರೇಷನ್ ಅಂಬೋದು ಕಾಣಿಸ್ತಾ ಇದೆ. ಇದು ನಿಮಗೆ ಮೀನಿಂಗ್ ಏನು ಹೇಳೋಕೆ ನಿಮ್ಗೆ ಗೊತ್ತು. ವಾಟ್ ಈಸ್ ಎಕ್ಸ್ಪ್ಲೋರೇಷನ್? ಎಕ್ಸ್ಪ್ಲೋರೇಷನ್ ಅಂದರೆ ಸಮುದ್ರದ ಮೇಲೆ ಹೊಸ ಹೊಸ ಐಲ್ಯಾಂಡ್ಸ್ ಯಾವೈನ ಐಲ್ಯಾಂಡ್ಸ್ ಇದ್ದರೆ ಅಲ್ಲಿ ಜನ ಹೆಂಗಿರ್ತಾರೆ, ಅವ್ರು ಯಾರು, ಅವರ ಜಾತಿ ಏನು, ಅವ್ರು ಏನು ಭಾಷೆ ಮಾತಾಡ್ತಾರೆ, ಅಲ್ಲಿ ಅವ್ರು ಏನು ತಿಂತಾರೆ, ಹೆಂಗಿರ್ತಾರೆ ಅಂತ ಹೊಸ ಐಲ್ಯಾಂಡ್ಸನ್ನ ಕಣ್ಕೊಂಬಕ್ಕೆ ಪ್ರಯಾಣ ಮಾಡಿದ್ರೆ ಸಮುದ್ರದ ಮೇಲೆ, ಅದನ್ನು ನಾವು ಎಕ್ಸ್ಪ್ಲೋರೇಷನ್ ಅಂತ ಅನ್ಬೋದು. ಸ್ಪೇಸ್ಗೆ ಹೋದ್ರೆ ಕೂಡ ಅನ್ಬೋದು. ಮೋಸ್ಟ್ಲಿ ವಾಟರ್ ಮೇಲೆ ಹೋಗೋದನ್ನು ಹೀಗಂತಾರೆ ಎಕ್ಸ್ಪ್ಲೋರೇಷನ್. ಎಕ್ಸ್ಪ್ಲೋರೇಷನ್ ಮಾಡೋರು ಎಕ್ಸ್ಪ್ಲೋರರ್ಸ್. ಸರಿ, ಏನಂತ ಇದ್ದಾರೆ, 16th century ಭಾಳ ದೊಡ್ಡ ಎಕ್ಸ್ಪ್ಲೋರೇಷನ್ ಅಂತ ಇದ್ದಾರೆ. ಅದು ಎಂಥ ಎಕ್ಸ್ಪ್ಲೋರೇಷನ್? ಅದು ಗ್ರೇಟ್, ಓಕೆ, ಗ್ರೇಟ್ ಎಕ್ಸ್ಪ್ಲೋರೇಷನ್. ವಾಟ್ ಕೈಂಡ್ ಆಫ್ ಎಕ್ಸ್ಪ್ಲೋರೇಷನ್ ವಾಸ್ ಇಟ್? ಅದು ಎಂಥ ಎಕ್ಸ್ಪ್ಲೋರೇಷನು ಅಂತ ಕೇಳ್ತಾ ಇದ್ದೆ. ಇವಾಗ ಇದು ನೌನ್ ಫಾರ್ಮ್, ನೌನ್ ಹಿಂದ್ಗಡೆ ಬ್ಲ್ಯಾಂಕ್ ಇದೆ, ಅಂದರೆ ಇಲ್ಲಿ ಏನಿರಬೇಕು, ಅಡ್ಜೆಕ್ಟಿವ್ ಇರಬೇಕು. ಯಾವುದು ಅಡ್ಜೆಕ್ಟಿವ್ ಅಲ್ಲನೋ ಅದನ್ನು ತೆಗೆದು ಬಿಡ್ರಿ. ಒಂದು ಅಡ್ಜೆಕ್ಟಿವ್ ಅಲ್ಲ, ಯಾವುದು ಕಾಮನ್ ಮ್ಯಾನ್ ಎಂಬುದು ಅಡ್ಜೆಕ್ಟಿವ್ ಅಲ್ಲ, ತೆಗೆದು ಬಿಡ್ರಿ. ಇನ್ನೊಂದೇನು, ಎಕ್ಸ್ಪ್ಲೋರೇಷನ್ ಎಂಬವರು ಕಾಮನ್ ಮ್ಯಾನ್ ಮಾಡೋದಲ್ಲ, ಅದು ಮಾಡೋರು ಭಾಳ ಧೈರ್ಯ ಇರಬೇಕು, ಸೈಲರ್ಸ್ ಆಗಿರಬೇಕು, ಅವರಿಗೆ ಭಾಳ ಆ ರಾಜ್ಯದಿಂದ ಭಾಳ ಎಂಕರೇಜ್ಮೆಂಟ್ ಇರಬೇಕು, ಅಂಥವರೇ ಮಾಡ್ತಾರೆ. ಕಾಮನ್ ಮ್ಯಾನ್ ನಾವು ಮಾಡೋದಲ್ಲ ಅದು ಎಕ್ಸ್ಪ್ಲೋರೇಷನ್. ಇಟ್ ಇಸ್ ವೆರಿ ಅಡ್ವೆಂಚರಸ್ ಒನ್. ಕಾಮನ್ ಮ್ಯಾನ್ ಸಂಬಂಧ ಇರಲ್ಲ ಸರ್, ಅದು ನೌನ್ ಕೂಡ ಸರಿಗೋಗಲ್ಲ, ತೆಗೆದು ಬಿಡ್ರಿ. ಮೆಂಟಲ್ ಅಂದರೆ ಏನು? ಎಲ್ಲಿಗೂ ಹೋದಾಗಿ ಮನೆಯಲ್ಲೇ ಕುತ್ಕೊಂಡು ಆಲೋಚನೆ ಮಾಡ್ತಾ ಇದ್ದರೆ ಅದೇನೇನ ಡು ವಿ ಕಾಲ್ ಎಕ್ಸ್ಪ್ಲೋರೇಷನ್? ಅಲ್ಲ, ಅದು ನಾವೇ ಒಂದು ಕಡೆ ಕುತ್ಕೊಂಡಿರ್ತೀವಿ, ನಾವೇ ಸೈಕಲಾಜಿಕಲಾಗಿ ಆಲೋಚನೆ ಮಾಡ್ತಾ ಇರ್ತೀವಿ, ಅಲ್ಲ. ಅದಕ್ಕೋಸ್ಕರ ಇದು ಕೂಡ ಹೋಯಿತು. ಇನ್ನು 2 ಇವೆ, 3 ಅಫ್ಕೋರ್ಸ್, 5 ಅಲ್ದಾಗಿ 2 ಇವೆ. ಕಾಸ್ಮಿಕ್ ಲ್ಯಾಂಡ್. ಹೌದು, ಇವಾಗ ಟಕ್ಕಂತ ಕಾಸ್ಮಿಕ್ ಯಾವತ್ತೂ ಕೇಳಿಲ್ಲಲ್ಲ, ಇದೇ ಇರ್ತೇನೋ ಅಂತ ಇಡಬೇಡ್ರಿ. ಇವಾಗ ಏನು ಮಾಡಬೇಕು ಗೊತ್ತಾ, ಕೀವರ್ಡ್ಸ್ ನೋಡ್ಕೊಳ್ರಿ. 16th century ಎಕ್ಸ್ಪ್ಲೋರೇಷನ್ ಅಮ್ಮೋವು ಎಲ್ಲಿವೆ? ಇದು ಫಸ್ಟ್ ಕ್ವಶನ್ ಅಲ್ಲ, ಮೋಸ್ಟ್ಲಿ ಫಸ್ಟ್ ಪ್ಯಾರಾಗ್ರಾಫ್ನಲ್ಲಿ ಇರ್ತವೆ. ನೋಡೋಣ ಏನಿದೆ. ಇನ್ 16th century ಕಾಣಿಸ್ತಾ ಇದೆ, ಫಸ್ಟೇ ಬರುತ್ತಾ ಇದೆ ನೋಡ್ರಿ. ಎನ್ ಏಜ್ ಆಫ್ ಗ್ರೇಟ್ ಮೆರೈನ್ ಅಂಡ್ ಟೆರಿಸ್ಟ್ರಿಯಲ್ ಎಕ್ಸ್ಪ್ಲೋರೇಷನ್ ಅಂತ ಇದ್ದಾರೆ. ಎಂಥ ಎಕ್ಸ್ಪ್ಲೋರೇಷನ್ ಅದು? ಮೆರೈನ್ ಎಕ್ಸ್ಪ್ಲೋರೇಷನ್, ಅದೇ ಟೈಮ್ನಲ್ಲಿ ಟೆರಿಸ್ಟ್ರಿಯಲ್ ಎಕ್ಸ್ಪ್ಲೋರೇಷನ್ ಕೂಡ. ಓಕೆ, ಇಲ್ಲೇನ ಮೆರೈನ್ ಅಂತ ಕೊಟ್ಟಿದ್ದಾರೆ ಆಪ್ಷನ್ಸ್ನಲ್ಲಿ. ಇಷ್ಟಕ್ಕೂ ಮೆರೈನ್ ಅಂದರೆ ಏನಂದರೆ ಸಿ ರಿಲೇಟೆಡ್, ಸಮುದ್ರ ಸಂಬಂಧವಾಗಿರೋ ವಿಷಯಗಳನ್ನು ಮೆರೈನ್ ಅಂತ ಅಂತಾರೆ. ನಾವಿಕಾ ಅಲ್ಲಿ ಅಂದರೆ ಅದು ನೌಕದ ಮೇಲೆ, ಓಡಗಳ ಮೇಲೆ ಹೋಗ್ತಾ ಇರ್ತೀವಲ್ಲ, ಆ ಸ್ಟೀಮರ್ಸು, ಶಿಪ್ಸ್ ಮೇಲೆ ಸಮುದ್ರದಲ್ಲಿ ಪ್ರಯಾಣ ಮಾಡೋದನ್ನು ಮೆರೈನ್ ಎಕ್ಸ್ಪ್ಲೋರೇಷನ್ ಅಂತಾರೆ. ಎಲ್ಲನೂ ಮೆರೈನ್ ಕೊಟ್ಟಿದ್ದಾರಾ? ಅಂದರೆ ಮೆರೈನ್ ರಿಲೇಟೆಡ್, ವಾಟರ್ ಏನೇನಿದೆ ಇಲ್ಲಿ, ವಾಟರ್ ರಿಲೇಟೆಡ್ ಇದೆ ಇಲ್ಲ, ಅದಕ್ಕೋಸ್ಕರ ಮೆರೈನ್ ಅಂಬೋದು ಪಕ್ಕಿಗಿಟ್ಬಿಟ್ಟು. ಇನ್ನು ಎಷ್ಟೇನಿದೆ, ಟೆರೆಸ್ಟ್ರಿಯಲ್ ಅಂತ ಇದೆ. ಇಲ್ಲೇನು ಟೆರೆಸ್ಟ್ರಿಯಲ್ ಕೂಡ ಕಾಣಿಸ್ತಾ ಇದೆ? ಇಲ್ಲ. ಆದರೆ ಆನ್ಸರ್ ಇಲ್ಲ ಅನ್ಕೋಬೇಡ್ರಿ. ಯಾಕಂದರೆ ಟೆರೆಸ್ಟ್ರಿಯಲ್ ಅಂದರೆ ಅರ್ಥ ಏನಂದರೆ ಲ್ಯಾಂಡ್ ರಿಲೇಟೆಡ್. ಯಾಕೆ? ಟೆರಿಟೋರಿ ಅಂದರೆ ಭೂಭಾಗ, ಒಂದು ಪ್ರಾಂತ. ಕರ್ನಾಟಕ ಇಸ್ ಎ ಟೆರಿಟರಿ, ಆಂಧ್ರ ಪ್ರದೇಶ್ ಇಸ್ ಎ ಟೆರಿಟರಿ, ತಮಿಳ್ನಾಡು ಎ ಟೆರಿಟರಿ. ಹಾಗೆ ಉತ್ತರ ಪ್ರದೇಶ, ಉತ್ತರಾಖಂಡ್, ಪಂಜಾಬ್ ಎಲ್ಲ ಭೂಭಾಗಗಳೆಲ್ಲ, ಪ್ರಾಂತಗಳೆಲ್ಲ. ಟೆರೆಸ್ಟ್ರಿಯಲ್ ಎಕ್ಸ್ಪ್ಲೋರೇಷನ್ ಅಂದರೆ ಲ್ಯಾಂಡ್ ಸಂಬಂಧವಾಗಿ ಎಕ್ಸ್ಪ್ಲೋರೇಷನ್. ಲ್ಯಾಂಡ್ ಸಂಬಂಧವೇನೋ ವರ್ಡ್ ಇದೆ, ಅಸಲು ಲ್ಯಾಂಡೇ ಕೊಟ್ಬಿಟ್ಟಿದ್ದಾನೆ. ನಮ್ಮ ಆನ್ಸರ್ ಇದೆ. ಇಲ್ಲಿ ಕಾಸ್ಮಿಕ್ ಅಂಬೋದಿಲ್ಲ. ಕಾಸ್ಮಿಕ್ ಅಂದರೆ ಏನು ಗೊತ್ತಾ? ಆಕಾಶ ಸಂಬಂಧವಾಗಿ, ಅಂದರೆ ಬೇರೆ ಗ್ರಹಗಳಿಗೆ ಹೋಗೋದು,
ಇಲ್ಲದ್ರೆ ಬೇರೆ ಚಂದ್ರನ ಮ್ಯಾಲಕ್ಕೆ ಹೋಗೋದು, ಇನ್ನು ಏನೋ ಸ್ಪೇಸ್ನಲ್ಲಿ ಹೋಗೋದು ಅಂತ ಎಲ್ಲ ಕಾಸ್ಮಿಕ್. ಅದಲ್ಲ, ಇಟ್ ಇಸ್ ಎ ಮೆರೈನ್ ಅಂತಾರೆ. ಮೆರೈನ್ ಅಂದರೆ ಸಮುದ್ರ, ನೀರಿನ ಮೇಲೆ ಏನೋ ಭೂಭಾಗಗಳು ಇವೆ, ಲ್ಯಾಂಡ್ಸ್ ಇವೆ, ಇದ್ದರೆ ಐಲ್ಯಾಂಡ್ಸ್ ಆರ್ ಪೆನಿನ್ಸುಲಾಸ್. ಹಾಗೆ ಅದಕ್ಕೋಸ್ಕರ ಇದು ಲ್ಯಾಂಡ್ ರಿಲೇಟೆಡ್ ಎಕ್ಸ್ಪ್ಲೋರೇಷನ್. ನಮ್ಮ ಆನ್ಸರ್ ಬಂದು 2 ಇದ್ದರೆ 2, ಬಿ ಇದ್ದರೆ ಬಿ. ಸೊ ಒಂದು ಫಸ್ಟ್ ಕ್ವಶನ್ಗೆ ಆನ್ಸರ್ ಬಂದು 2 ಆರ್ ಬಿ. ಆಯಿತಾ? ಅಷ್ಟೇ ನೋಡಿ. ಇವಾಗೇನು ಫಸ್ಟ್ ಕ್ವಶನ್ಗೆ ಫಸ್ಟ್ ಪ್ಯಾರಾಗ್ರಾಫ್ನಲ್ಲೇ ಆನ್ಸರ್ ಇದೆ. ನಮ್ಮ ಟೆಕ್ನಿಕ್ಕು ಪ್ರೂವ್ ಆಯ್ತಲ್ಲ. ಸೆಕೆಂಡ್ ಕ್ವಶನ್ ಬರೋಣ. ಇದೇನಿದೆ? ಮ್ಯಾಜುಲಾನ್ ಲಾಸ್ಟ್ ದ ಫೇವರ್ ಆಫ್ ದ ಕಿಂಗ್ ಆಫ್ ಪೋರ್ಚುಗಲ್ ವೆನ್ ಹಿ ಬಿಕೇಮ್ ಇನ್ವಾಲ್ವ್ಡ್ ಇನ್ ಎ ಪೊಲಿಟಿಕಲ್ ಡ್ಯಾಶ್. ಇದರಲ್ಲಿ 2 ಕೀವರ್ಡ್ಸ್ ಇವೆ. ಒಂದು ಬಂದು ಲಾಸ್ಟ್ ದ ಫೇವರ್, ಇನ್ನೊಂದು ಇನ್ವಾಲ್ವ್ಡ್ ಇನ್ ಪೊಲಿಟಿಕಲ್. ಅಮ್ಮ 2 ಕೀವರ್ಡ್ಸ್. ಅದರ ಮೇಲೆ ಆನ್ಸರ್ ಡಿಪೆಂಡ್ ಆಗುತ್ತೆ. ಓಕೆ, ಇಷ್ಟಕ್ಕೂ ಲಾಸ್ಟ್ ದ ಫೇವರ್ ಅಂದರೆ ಏನು? ಯಾರ ಫೇವರ್ ಅದು? ಕಿಂಗ್ ಆಫ್ ಪೋರ್ಚುಗಲ್ ಫೇವರ್ನ ಅವನು ಹೋಗೊಟ್ಕೊಂಡಿದ್ದಾನೆ. ಇವನು ಮ್ಯಾಜುಲಾನ್ ಅಮ್ಮವನು ಒಬ್ಬ ಎಕ್ಸ್ಪ್ಲೋರರ್, ಒಂದು ಅಡ್ವೆಂಚರರ್. ಅವನು ಸಿಂಧಬಾದ್ ಇದ್ದಾಗೆ, ಯುಲಸಿಸ್ ಇದ್ದಾಗೆ ಅಡ್ವೆಂಚರರ್, ಗಲಿವರ್ ಇದ್ದಾಗೆ. ಸೊ ಮ್ಯಾಜುಲಾನ್ ಅಮ್ಮೋನು ಆ ದೇಶದ ರಾಜ ಇದ್ದಾನಲ್ಲ, ಆ ರಾಜಗೆ ಮ್ಯಾಜುಲಾನ್ ಮೇಲೆ ಇಂಪ್ರೆಷನ್ ಹೋಗಿದೆ, ಒಳ್ಳೆ ಇಂಪ್ರೆಷನು ಹೋಗಿದೆ. ಅಂದರೆ ಇವಾಗ ರಾಜ ಮನಸ್ಸಿನಲ್ಲಿ ಮ್ಯಾಜುಲಾನ್ ಅಮ್ಮೋನು ಒಳ್ಳೆಯನು ಅಲ್ಲ. ಹಿ ಲಾಸ್ಟ್ ದ ಫೇವರ್. ಹೂ? ಮ್ಯಾಜುಲಾನ್. ಹೂಸ್ ಫೇವರ್? ದ ಕಿಂಗ್ಸ್ ಫೇವರ್ ಹಿ ಲಾಸ್ಟ್. ಇವಾಗ ಕಿಂಗ್ ಸಪೋರ್ಟ್ ಮಾಡೋ ಅವಕಾಶ ಇಲ್ಲ. ಯಾರನ್ನ? ಮ್ಯಾಜುಲಾನ್ನ ಕಿಂಗ್ ಸಪೋರ್ಟ್ ಮಾಡೋ ಅವಕಾಶ ಇಲ್ಲ. ಯಾಕಿಲ್ಲ? ರೀಸನ್ ಕೊಟ್ಟಿದ್ದಾರೆ. ವೆನ್ ಹಿ ಬಿಕೇಮ್ ಇನ್ವಾಲ್ವ್ಡ್ ಇನ್ ಎ ಪೊಲಿಟಿಕಲ್. ಯಾವಾಗನ್ನ ರಾಜಗೆ ಯಾಕೆ ಸಿಟ್ಟು ಬರುತ್ತೆ ಅಂದರೆ, ಯಾರಾದರೆ ರಾಜಗೆ ಯಾವುದು ಕೆಲಸ ನಚ್ಚಲ್ಲೋ ಅದು ಮಾಡಿದ್ರೆ ರಾಜಗೆ ಸಿಟ್ಟು ಬರ್ತಲ್ಲ, ಅಷ್ಟೇ ಅಲ್ಲ. ಸಂಬಡಿ, ದ ಕಿಂಗ್ ಡಿಸ್ಲೈಕ್ಸ್ ಸಂಬಡಿ. ವೈ? ಬಿಕಾಸ್ ದಟ್ ಸಂಬಡಿ ವಾಸ್ ಇನ್ವಾಲ್ವ್ಡ್ ಇನ್ ಸಮ್ ಆ್ಯಕ್ಟ್ಸ್ ವಿಚ್ ಆರ್ ಎಗನೆಸ್ಟ್ ದ ಕಿಂಗ್. ಅದಕ್ಕೋಸ್ಕರ ರಾಜಗೆ ಯಾವುದು ನಚ್ಚಲ್ಲೋ ಅದರಲ್ಲಿ ಇನ್ವಾಲ್ವ್ ಆಗಿದ್ದರೆ ಅಂಥವ್ರು ನೋಡಿ ರಾಜಗೆ ಸಿಟ್ಟಿರುತ್ತೆ. ಇವನು ಹಂಗೆ ಮಾಡಿದ್ದಾನೆ. ಹಿ ವಾಸ್ ಇನ್ವಾಲ್ವ್ಡ್ ಇನ್ ಎ ಪೊಲಿಟಿಕಲ್ ಡ್ಯಾಶ್. ನಮಗೆ ಕೀ ವರ್ಡ್ಸ್ ಏನು? ಇನ್ವಾಲ್ವ್ಡ್ ಇನ್ ಪೊಲಿಟಿಕಲ್ ಎಲ್ಲನೇ ಕಾಣಿಸ್ತಾ ಇದೆ ಆ ಫಸ್ಟ್ ಪ್ಯಾರಾಗ್ರಾಫ್ನಲ್ಲಿ. ಅಂದರೆ ಕಾಣಿಸಿದ್ದು ನೋಡ್ರಿ ಏನಂತ? ವೆನ್ ಹಿ ಬಿಕೇಮ್ ಇನ್ವಾಲ್ವ್ಡ್ ಇನ್ ದ ಕ್ವಾಗ್ಮೈರ್ ಆಫ್ ಪೊಲಿಟಿಕಲ್ ಇಂಟರ್ವ್ಯೂ ಅಟ್ ಕೋರ್ಟ್ ಅಂತ ಕೊಟ್ಟಿದ್ದಾನೆ. ಅದಕ್ಕೋಸ್ಕರ ಹಿ ಲಾಸ್ಟ್ ದ ಕಿಂಗ್ಸ್ ಫೇವರ್. ಸ್ಟ್ರೈಟ್ ಕ್ವಶನ್ ಇದು ಕಾಣಿಸ್ತಾ ಇದೆ ಪ್ಯಾಸೇಜ್ನಲ್ಲಿ. ಇಟ್ ಇಸ್ ಎ ಪ್ಯಾಸೇಜ್ ಬೇಸ್ಡ್ ಕ್ವಶನ್. ಓಕೆ, ಪೊಲಿಟಿಕಲ್ ಬಗ್ಲಿಗೆ ಏನಿದೆ ಸ್ನೇಹಿತರೆ? ಇಲ್ಲೇನಿದೆ? ಇಂಟರ್ವ್ಯೂ ಅಂತ ಇದೆ. ಅದೇ ನಮ್ಮ ಆನ್ಸರ್. ಇಂಟರ್ವ್ಯೂ ಅಂತ ಆಪ್ಷನ್ ಇದೆ? ಇಲ್ಲ. ನನ್ ಆಫ್ ದೀಸ ಅಲ್ಲ. ಇಂಟರ್ವ್ಯೂ ಕೊಡೋ ಮೀನಿಂಗ್ನ ಇನ್ನೊಂದು ವರ್ಡ್ ಕೊಡ್ತಾ ಇರ್ತಿಲ್ಲ. ಅದು ಯಾವುದದು ಅಂದರೆ, ಯಾವುದು ಅಲ್ಲೋ ತೆಗೆದುಬಿಡೋಣ. ಫಸ್ಟ್ ನೆಗೋಷಿಯೇಷನ್ ತೆಗೆದುಬಿಡ್ಬೋದು. ಯಾಕೆ? ನೆಗೋಷಿಯೇಷನ್ ಅಂದರೆ ಡಿಸ್ಕಷನ್. ಇವೆರಡು ರಾಂಗ್. ಡಿಸ್ಕಸ್ ಮಾಡಿದ್ರೇ ಸಿಟ್ಟು ಬರುತ್ತೆ ರಾಜಗೆ ಅಲ್ಲ. ಪೊಲಿಟಿಕಲ್ಲಾಗಿ ಡಿಸ್ಕಸ್ ಮಾಡಿದ್ರೆ ಸಿಟ್ಟು ಯಾಕೆ ಬರುತ್ತೆ? ಯಾವಾಗ ಸಿಟ್ಟು ಬರ್ತಂದರೆ ರಾಜಗೆ ಆ ಪೊಲಿಟಿಕಲ್ಲಾಗೆ ಇವನು ಟ್ರೈ ಮಾಡ್ತಾ ರಾಜಗೆ ವ್ಯತಿರೇಕವಾಗಿ ಏನು ಮಾಡ್ತಾ ಇದ್ದರೆ ಆವಾಗ ಸಿಟ್ಟು ಬರುತ್ತೆ. ಅಷ್ಟೇ ಅಲ್ಲ, ಸುಮ್ಮನೆ ಮಾತಾಡಿ ಸಿಟ್ಟು ಬರುತ್ತೆ ಬರಲ್ಲ. ರಾಜಗೆ ವ್ಯತಿರೇಕವಾಗಿ ಮಾಡಬೇಕು ಕೆಲಸ ಇವನು, ಆವಾಗ ಸಿಟ್ಟು ಬರುತ್ತೆ. ಇವೆರಡು ಡಿಸ್ಕಷನ್ಸ್ ಮಾಡೋದು. ಸೊ 2 ಹೋಯ್ತು. ಇವಾಗ 5ನಲ್ಲಿ 2 ಆಪ್ಷನ್ಸ್ ಹೋಯ್ತು. ಇನ್ನೊಂದು ಎಂಟ್ಯಾಂಗಲ್ಮೆಂಟ್ ಇದೆ, ಪ್ರಾಬ್ಲಮ್ ಇದೆ. ಇವೆರಡೂ ರಾಂಗ್ ಆದರೆ ಯು ಕ್ಯಾನ್ ಟೇಕ್ 5. ಮುಂದೆ ನೋಡೋಣ. ಪ್ರಾಬ್ಲಮ್ ಅಂಬೋದು ತೆಗೆದುಬಿಡೋಣ. ಯಾಕೆ ಗೊತ್ತಾ? ಇಂಟರ್ವ್ಯೂ ಅಂಬೋದು ನಮಗೆ ಬೇಕು. ಇಂಟರ್ವ್ಯೂ ಅಂದರೆ ಪ್ರಾಬ್ಲಮ್ ಅಲ್ಲ. ಇಂಟರ್ವ್ಯೂ ಅಂದರೆ ಒಂದು ಸಂಕ್ಲಿಷ್ಟವಾದ ಪರಿಸ್ಥಿತಿ. ಮಾಮೂಲಾಗಿ ಪೊಲಿಟಿಕಲ್ ಬಗಲಿಗೆ ನಾವು ಯೂಸ್ ಮಾಡೋ ವರ್ಡ್ಸ್ ಯಾವುವು ಅಂದರೆ ಕ್ರೈಸಿಸ್, ಪೊಲಿಟಿಕಲ್ ಸ್ಟೇಲ್ಮೇಟ್, ಪೊಲಿಟಿಕಲ್ ಇಂಟರ್ವ್ಯೂ, ಪೊಲಿಟಿಕಲ್ ಎಂಟ್ಯಾಂಗಿಲ್ಮೆಂಟ್ ಅಂತ ಪೊಲಿಟಿಕಲ್ ವರ್ಡ್ ಬಗಲಿಗೆ ಈ ವರ್ಡ್ಸ್ ಬರ್ತವೆ. ಪ್ರಾಬ್ಲಮ್ ಅಂಬೋದು ಮಾಮೂಲಾಗಿ ಪೊಲಿಟಿಕಲ್ ಬಗಲಿಗೆ ಬರೋದಿಲ್ಲ. ಹಾಗೆ ನೀವು ತೆಗೆದುಬಿಡ್ಬೋದು. ವರ್ಡ್ ಕಾಂಬಿನೇಷನ್ ಅಲ್ಲ. ಪೊಲಿಟಿಕಲ್ ಬಗಲಿಗೆ ಕ್ರೈಸಿಸ್ ಬರ್ಬೋದು, ಇಂಟರ್ವ್ಯೂ ಬರ್ಬೋದು, ಎಂಟ್ಯಾಂಗಿಲ್ಮೆಂಟ್ ಬರ್ಬೋದು, ಸ್ಟೇಲ್ಮೇಟ್ ಬರ್ಬೋದು. ಇದು ಬರಲ್ಲ, ತೆಗೆದುಬಿಡ್ರಿ. ಇನ್ನು 2 ಇವೆ. ಎಂಟ್ಯಾಂಗಿಲ್ಮೆಂಟು, ನನ್ ಆಫ್ ದಿ ಅಬೌವ್. ಎಂಟ್ಯಾಂಗಿಲ್ ಅಂದರೆ ಒಂದೇ, ಇಂಟರ್ವ್ಯೂ ಅಂದರೆ ಕೂಡ ಒಂದೇ. ಅಂದರೆ ಏನು? ಸುಲಭವಾಗಿ ಅರ್ಥ ಆಗ್ತಾ ಇಲ್ಲ ಪರಿಸ್ಥಿತಿ.
ಇಟ್ ಈಸ್ ಎ ಕಾಂಪ್ಲೆಕ್ಸ್ ಸಿಚುವೇಶನ್. ಇಟ್ ಈಸ್ ಎ ವೆರಿ ಕಾಂಪ್ಲೆಕ್ಸ್ ಸಿಚುವೇಶನ್. ಇಂಟ್ರಿಗ್ಯೂ ಅಂದರೆ, ಎಂಟ್ಯಾಂಗಿಲ್ಮೆಂಟ್ ಅಂದರೆ, ಕಾಂಪ್ಲೆಕ್ಸ್ಗಳು ಒಂದೇ, ಮೂರು ಒಂದೇ. ಅದಕ್ಕೋಸ್ಕರ ಇದಕ್ಕೆ ಸಿನಾನಿಮ್ಮು ಇದೆ, ತಗೋಬಿಡೋದು. ಅದಕ್ಕೋಸ್ಕರ ಇದು ಆನ್ಸರ್. ಸೊ ಎರಡನೇ ಕ್ವಶನ್ಗೆ ಆನ್ಸರ್ ಬಂದು, ಸೆಕೆಂಡ್ ಕ್ವಶನ್ಗೆ ಆನ್ಸರು 1 ಆರ್ ಎ. ಆಯಿತಾ? ಸೊ ಇದೇನು, ವಿ ಹ್ಯಾವ್ ಆನ್ಸರ್ಡ್ ದಿಸ್ ಆನ್ ಟೂ ಗ್ರೌಂಡ್ಸ್. ಒನ್ ಈಸ್ ದ ವರ್ಡ್ ಕಾಂಬಿನೇಷನ್. ವಾಟ್ ವರ್ಡ್ ಕಮ್ಸ್ ಆಫ್ಟರ್ ಪೊಲಿಟಿಕಲ್ ಆರ್ಡಿನರಿಲಿ. ಇಟ್ ಇಸ್ ನಾಟ್ ಎ ಪೊಲಿಟಿಕಲ್ ಪ್ರಾಬ್ಲಮ್, ಇಟ್ ಇಸ್ ಎ ಪೊಲಿಟಿಕಲ್ ಕ್ರೈಸಿಸ್ ಅಂತಾರೆ, ಆರ್ ಎಂಟ್ಯಾಂಗಿಲ್ಮೆಂಟ್ ಅಂತ ನೆನಪಿಗಿಟ್ಟುಕೊಳ್ಳ್ರಿ. ಪ್ರಾಬ್ಲಮ್ ಅಂದರೆ ಯಾವುದೋ ಪ್ರಾಬ್ಲಮೇ. ನನ್ನ ಪೆನ್ ಬರಿತಾ ಇಲ್ಲ, ಇದು ಕೂಡ ಒಂದು ಪ್ರಾಬ್ಲಮೇ. ವೆಹಿಕಲ್ ಕೆಲಸ ಮಾಡ್ತಾ ಇಲ್ಲ, ಪ್ರಾಬ್ಲಮೇ ಅದು. ಅಂದರೆ ಪೊಲಿಟಿಕಲ್ ಬಗಲಿಗೆ ಪ್ರಾಬ್ಲಮ್ ಯೂಸ್ ಮಾಡೋದಿಲ್ಲ. ಯು ಕ್ಯಾನ್ ಯೂಸ್ ಕ್ರೈಸಿಸ್ ಆರ್ ಇಂಟ್ರಿಗ್ಯೂ ಆರ್ ಎಂಟ್ಯಾಂಗಿಲ್ಮೆಂಟ್ ಆರ್ ಸ್ಟೇಲ್ಮೇಟ್ ಅಂತ. ಸೊ ಚೂಸ್ ದಿಸ್ ಆ್ಯಸ್ ಎ ವರ್ಡ್ ಕಾಂಬಿನೇಷನ್. ಆಯಿತಾ? ಮೂರನೇ ಕ್ವಶನ್ಗೆ ಬರೋಣ. ಮೂರನೇದೇನು, ಇವಾಗ ನೋಡ್ರಿ, ಇಷ್ಟು ಮುಂಚೆ ಹೇಳಿದ್ನಲ್ಲ, ಫಸ್ಟ್ 2 ಕ್ವಶನ್ಸು ಸಾಧಾರಣವಾಗಿ ಫಸ್ಟ್ ಪ್ಯಾರಾಗ್ರಾಫ್ನಾಗಿರ್ತವೆ. 3-4 ಕ್ವಶನ್ಸು ಸೆಕೆಂಡ್ ಪ್ಯಾರಾಗ್ರಾಫ್ನಾಗಿರೋ ಚಾನ್ಸಸ್ಸು ಜಾಸ್ತಿ ಇರ್ತವೆ. ನೋಡೋಣ, ಒಂದು ಕ್ವಶನ್ ನೋಡೋಣ. ಏನಂತಾನೆ, ದ ಪೋಪ್ ಡಿವೈಡೆಡ್ ನ್ಯೂ ವರ್ಲ್ಡ್ ಲ್ಯಾಂಡ್ಸ್ ಬಿಟ್ವೀನ್ ಸ್ಪೇನ್ ಅಂಡ್ ಪೋರ್ಚುಗಲ್ ಅಕಾರ್ಡಿಂಗ್ ಟು ದೇರ್ ಲೊಕೇಶನ್ ಆನ್ ಒನ್ ಸೈಡ್ ಆರ್ ದಿ ಅದರ್ ಆಫ್ ಎನ್ ಇಮ್ಯಾಜಿನರಿ ಜಿಯೋಗ್ರಫಿಕಲ್ ಲೈನ್ 50 degrees ವೆಸ್ಟ್ ಆಫ್ ಗ್ರೀನ್ವಿಚ್ ದಟ್ ಎಕ್ಸ್ಟೆಂಡ್ಸ್ ಇನ್ ಎ ಡ್ಯಾಶ್ ಡೈರೆಕ್ಷನ್. ಕ್ರೈಸ್ತವರಿಗೆ ಪೋಪ್ ಅಮ್ಮವರು ವರ್ಲ್ಡ್ ಲೀಡರ್. ಅವ್ರು ಹೆಂಗೆ ಹೇಳಿದ್ರೆ ವರ್ಲ್ಡ್ ಕ್ರಿಶ್ಚಿಯನ್ಸ್ ಎಲ್ಲ ಅವ್ರ ಮಾತು ಕೇಳ್ತಾ ಇರ್ತಾರೆ. 16th ಸೆಂಚುರಿನಲ್ಲಿ ಒಂದು ಪ್ರಾಬ್ಲಮ್ ಬಂದಾಗ ಪೋಪ್ ಡಿವೈಡ್ ಮಾಡಿದ್ದಾನೆ ಸ್ವಲ್ಪ ಏರಿಯಾಸ್ನ, ನ್ಯೂ ವರ್ಲ್ಡ್ ಲ್ಯಾಂಡ್ಸ್ನ ಡಿವೈಡ್ ಮಾಡಿದ್ದಾನೆ. ಸ್ವಲ್ಪ ಲ್ಯಾಂಡ್ಸ್ ಸ್ಪೇನ್ ಕೊಟ್ಟಿದ್ದಾನೆ, ಇನ್ನು ಸ್ವಲ್ಪ ಲ್ಯಾಂಡ್ಸ್ ಪೋರ್ಚುಗಲ್ಗೆ ಕೊಟ್ಟಿದ್ದಾನೆ. ಆ ಸ್ಪೇನು ಪೋರ್ಚುಗಲ್ಲು ಯಾವ ಡೈರೆಕ್ಷನಲ್ಲಿ ಲ್ಯಾಂಡ್ಸ್ ತೊಗೊಂಡಿವೆ ಅಂದರೆ ಪೋಪು ಯಾವ ಡೈರೆಕ್ಷನಲ್ಲಿ ಆ ವರ್ಲ್ಡನ್ನ ಡಿವೈಡ್ ಮಾಡಿದ್ದಾನೆ ಅಂತ ಕೇಳ್ತಾ ಇದ್ದಾರೆ. ಇನ್ ವಿಚ್ ಡೈರೆಕ್ಷನ್ ಡಿಡ್ ಪೋಪ್ ಡಿವೈಡ್ ದ ನ್ಯೂ ವರ್ಲ್ಡ್ ಲ್ಯಾಂಡ್ಸ್ ಬಿಟ್ವೀನ್ ಸ್ಪೇನ್ ಆ್ಯಂಡ್ ಪೋರ್ಚುಗಲ್ ಅನ್ನೋದು ಕ್ವಶನ್. ಇಲ್ಲಿ ಒಂದು ಕಾಮನ್ ಸೆನ್ಸ್ ಯೂಸ್ ಮಾಡಿ, ಸಣ್ಣ ಟಿಪ್ ಯೂಸ್ ಮಾಡಿ ಒಂದು ವರ್ಡ್ ತೆಗೆದುಬಿಡ್ಬೋದು ಆಪ್ಷನ್ಸ್ನಲ್ಲಿ. ಏನದು, ಎ ಬಗಲಿಗೆ ಬ್ಲ್ಯಾಂಕ್ ಇದಲ್ಲ, ಎ ಇದ್ದರೆ ಬಗಲಿಗೆ ವೊವೆಲ್ ಸೌಂಡ್ ಬರಕೂಡದಲ್ಲ. ಅಂದರೆ ಏನು, AEIOU ಅನ್ನೋ ಸೌಂಡಿಂದ ಸ್ಟಾರ್ಟ್ ಆಗಿರೋ ವರ್ಡ್ಸು ಆನ್ಸರ್ ಅಲ್ಲ. ಯಾವನ್ನ ಆಪ್ಷನ್ಸ್ನಲ್ಲಿ ಒಂದು ವರ್ಡು 2 ವರ್ಡ್ಸು ವೊವೆಲ್ ಸೌಂಡಿಂದ ಸ್ಟಾರ್ಟ್ ಆಗಿವೆ ಅಂತ ನೋಡ್ರಿ, ನಿಮಗೆ ಸಿಕ್ಕರೆ ಅದು ತೆಗೆದುಬಿಡ್ರಿ, ಡಿಲೀಟ್ ಮಾಡಿಬಿಡ್ರಿ. ನೋಡ್ರಿ ಒಂದು ಇದು ನೋಡಿ, ಈಸ್ಟರ್ಲಿ ಸ್ಟಾರ್ಟಿಂಗ್ ವಿತ್ ಇ ಅಂದರೆ ವೊವೆಲ್ ಅಲ್ಲ, ಅದು ಸೌಂಡ್. ಅದಕ್ಕೋಸ್ಕರ ಎ ಬಗಲಿಗೆ ಸೂಟ್ ಆಗಲ್ಲ, ತೆಗೆದುಬಿಡ್ರಿ, ಹೋಯ್ತು. ಆಯಿತಾ? ಇನ್ನೊಂದು, ಅದು ಗ್ರಾಮರ್. ಸ್ವಲ್ಪ ಕಾಮನ್ ಸೆನ್ಸ್ ಯೂಸ್ ಮಾಡಿದ್ರೆ ಅವ್ರೇನು ಕೇಳ್ತಾ ಇದ್ದಾರೆ, ಯಾವ ಡೈರೆಕ್ಷನಲ್ಲಿ ಡಿವೈಡ್ ಮಾಡಿದ್ದಾನೆ ಅಂತ ಕೇಳ್ತಾ ಇದ್ದಾರೆ. ಡೈರೆಕ್ಷನ್ ಅಂದರೆ ನಾವು ಹೆಸರು ಬರಬೇಕಲ್ಲ, ನಾರ್ತ್ ಆಗಲಿ, ಸೌತ್ ಆಗಲಿ, ಈಸ್ಟ್ ಆಗಲಿ, ವೆಸ್ಟ್ ಬರಬೇಕಲ್ಲ. ಮತ್ತು ಅಂತ ಏನು ಇಲ್ದಾಗೆ ಕ್ರಾಸ್ ವೈಸ್ ಅಂತಿದೆಯಲ್ಲ, ಡೈರೆಕ್ಷನೇ ಅಲ್ಲ ಅದು ಅಸಲು. ದೇ ಆರ್ ಆಸ್ಕಿಂಗ್ ಫಾರ್ ಡೈರೆಕ್ಷನ್ಸ್ ನೇಮ್, ನಾರ್ತಾ, ಸೌತಾ, ಈಸ್ಟಾ, ವೆಸ್ಟಾ ಕೇಳ್ತಾ ಇದ್ದಾರೆ. ಇದೇನು ಅಂತ ಯಾವ ಡೈರೆಕ್ಷನೂ ಇಲ್ಲ ಇದಕ್ಕೆ, ಅದಕ್ಕೋಸ್ಕರ ತೆಗೆದುಬಿಡ್ರಿ. 2 ಹೋಯ್ತು, ಇನ್ನು 3 ಇವೆ. ಇವಾಗ ಪ್ಯಾಸೇಜಿಗೆ ಬರ್ರಿ. ಈ ಕೀವರ್ಡ್ಸ್ ಎಲ್ಲಿ ಕಾಣಿಸ್ತಾವೆ ನಮಗೆ, ಎಲ್ಲಿ ಕಾಣಿಸ್ತವೆ ಪ್ಯಾಸೇಜ್ನಲ್ಲಿ? ಏನು ಕಾಣಿಸ್ಬೇಕು? ಪೋಪ್, ನ್ಯೂ ವರ್ಲ್ಡ್ ಲ್ಯಾಂಡ್ಸು, ಸ್ಪೇನ್, ಪೋರ್ಚುಗಲ್ ಅಂಥವು, ಹಾಗೆ 50 degrees ವೆಸ್ಟ್ ಆಫ್ ಅಂಥವು ಕಾಣಿಸ್ಬೇಕು. ಎಲ್ಲಿ ಇದ್ದರೆ ಅಲ್ಲಿ ಆನ್ಸರ್ ಇರುತ್ತೆ ನಮಗೆ. ಫಸ್ಟ್ ಲೈನಲ್ಲಿ ನೋಡ್ರಿ, ಪ್ಯಾಪಲ್ ಡಿಕ್ರಿ ಅಂದರೆ ಅದೇ ಪೋಪ್ ಮಾಡೋ ಆರ್ಡರ್ಸ್ನ ಪ್ಯಾಪಲ್ ಡಿಕ್ರಿ ಅಂದರೆ ಆರ್ಡರ್. ಪೋಪ್ ಯಾವನ್ನ ಡೆಸಿಷನ್ ತೊಗೊಂಡ್ರೆ ಅದನ್ನು ಪ್ಯಾಪಲ್ ಡಿಕ್ರಿ ಅಂತ ಅಂತಾರೆ. ಪೋಪ್ ಮಾಡೋದು ಪ್ಯಾಪಲ್ ಡಿಕ್ರಿ. ಓಕೆ, ಹ್ಯಾಸ್ ಅಸೈನ್ಡ್ ಅಂದರೆ ಅಲಾಟೆಡ್, ಡಿವೈಡೆಡ್ ನ್ಯೂ ವರ್ಲ್ಡ್ ವೆಸ್ಟ್ ಆಫ್ 50 degrees ಕಾಣಿಸ್ತಾ ಇದೆ, ವೆಸ್ಟ್ ಆಫ್ 50 degrees. ಸೊ ಅಲ್ಲಿದೆ ಆನ್ಸರ್. ವೆಸ್ಟ್ ಲಾಂಜಿಟ್ಯೂಡ್ ಟು ಸ್ಪೇನ್ ಆ್ಯಂಡ್ ಆಲ್ ಲ್ಯಾಂಡ್ ಈಸ್ಟ್ ಆಫ್ ದಟ್ ಲೈನ್ ಟು ಪೋರ್ಚುಗಲ್ ಡಿವೈಡ್ ಮಾಡಿದ್ದಾನೆ ಅಂತ ಕೇಳ್ತಾ ಇದ್ದಾರೆ. ಇವಾಗ ನೋಡ್ರಿ, ಇವಾಗ ನಮಗೆ ಆನ್ಸರು ಯಾವ ತಗೋಬೇಕು, ನಾರ್ತ್ ಸೌತಾ, ನಾರ್ತ್ ವೆಸ್ಟಾ ಅಂತ ತಗೋಬೇಕು. ನಮಗಿವಾಗ ಸ್ವಲ್ಪ ಒಂದು ಕಾಮನ್ ಸೆನ್ಸ್ ಪಾಯಿಂಟ್ ಆಧಾರವಾಗಿ ಇಡ್ಬೋದು ಆನ್ಸರ್. ಇಲ್ಲಿ ನಾವು ಇಲ್ಲಿಂದ ಇಲ್ಲಿ ತನಕ ಇರೋ ಸೆಂಟೆನ್ಸ್ನಲ್ಲಿ ಲ್ಯಾಟಿಟ್ಯೂಡ್ಸ್ ಅನ್ನೋ ವರ್ಡ್ ಬಂದಿದೆ, ಲಾಂಜಿಟ್ಯೂಡ್ಸ್ ಬಂದಿದೆ.
ನೋಡಿರಿ, ಇಲ್ಲಿಂದ ಇಲ್ಲಿ ತನಕ ಆನ್ಸರ್ ಇದೆ, ಅಲ್ಲೇ ಆನ್ಸರ್ ಇದೆ. ಲ್ಯಾಟಿಟ್ಯೂಡ್ಸ್ ಅಂತ ಇದೆ, ಲಾಂಜಿಟ್ಯೂಡ್ಸ್ ಅಂತ ಇದೆ. ನಿಮಗೆ ಕಾಣಿಸ್ತಾರೆ ಯು ಆರ್ ಸೀಯಿಂಗ್ ಲಾಂಜಿಟ್ಯೂಡ್ಸ್. ದೇರ್ ಇಸ್ ನೋ ವರ್ಡ್ ಕಾಲ್ಡ್ ಲ್ಯಾಟಿಟ್ಯೂಡ್ಸ್, ಇಲ್ಲ. ಅದೇ ಆನ್ಸರ್ ನಮಗೆ. ಅಂದರೆ ಏನು? ಲಾಂಜಿಟ್ಯೂಡ್ಸ್ ಅಂದರೆ ದೇ ಆರ್ ಆರ್ಡಿನರಿಲಿ ಡ್ರಾನ್ ಫ್ರಮ್ ನಾರ್ತ್ ಟು ಸೌತ್. ನಾರ್ತಿಂದ ಸೌತ್ಗೆ ಡ್ರಾ ಮಾಡಿರ್ತಾರೆ, ಇಮ್ಯಾಜಿನರಿ ಲೈನ್ಸ್ ಅವು. ಭೂಮಿ ಮೇಲೆ ಲೈನ್ ಗೀಕೋಕೆ ಆಗಲ್ಲ, ಪೆನ್ಸಿಲ್ ತೊಗೊಂಡು ಪೆನ್ ತೊಗೊಂಡು ಊಹಿಸ್ಕೊತಾರೆ, ಇಮ್ಯಾಜಿನರಿ. ಹಾಗೆ ಇಮ್ಯಾಜಿನ್ ಮಾಡಿಕೊಂಡಾಗ ನಾರ್ತಿಂದ ಸೌತ್ಗೆ ಡ್ರಾ ಮಾಡಿರೋ ಲೈನ್ಸು ಲಾಂಜಿಟ್ಯೂಡ್ಸ್. ಈಸ್ಟಿಂದ ವೆಸ್ಟ್ಗೆ ಮಾಡಿರೋ ಲೈನ್ಸು ಲ್ಯಾಟಿಟ್ಯೂಡ್ಸ್. ಐ ರಿಪೀಟ್, ಈಸ್ಟ್ ಟು ವೆಸ್ಟ್ ಡ್ರಾನ್ ಲೈನ್ಸ್ ಆರ್ ಲ್ಯಾಟಿಟ್ಯೂಡ್ಸ್. ನಾರ್ತ್ ಟು ಸೌತ್ ಡ್ರಾನ್ ಲೈನ್ಸ್ ಆರ್ ಲಾಂಜಿಟ್ಯೂಡ್ಸ್. ಲಾಂಜಿಟ್ಯೂಡ್ಸ್ ಡೈರೆಕ್ಷನ್ ಏನಾಗುತ್ತೆ? ಇಟ್ ವಿಲ್ ಬಿ ನಾರ್ತ್ ಟು ಸೌತ್. ಆಪ್ಷನ್ ಇದೆನಾ? ಚೆಕ್ ಮಾಡ್ಕೊಳ್ರಿ, ಕಾಣಿಸ್ತಾ ಇದೆ. ನಾರ್ತ್ ಆ್ಯಂಡ್ ಸೌತ್ ಇದೆ ಆನ್ಸರ್. ಸೊ ಮೂರನೇ ಕ್ವಶನ್ಗೆ ಒಂದು ಆನ್ಸರ್. ಮೂರನೇ ಕ್ವಶನ್ಗೆ ಎ ಆರ್ 1. ಈಗ ಲ್ಯಾಟಿಟ್ಯೂಡ್ಸ್ ಈಸ್ಟ್ ವೆಸ್ಟ್, ಲಾಂಜಿಟ್ಯೂಡ್ಸ್ ನಾರ್ತ್ ಸೌತ್ ಬಂದುಬಿಡ್ತು ಆನ್ಸರ್. ನೋ ನೀಡ್ ಟು ರೀಡ್ ಎಂಟೈರ್ ಸೆಕೆಂಡ್ ಪ್ಯಾರಾಗ್ರಾಫ್. ರೈಟ್. ಫೋರ್ತ್ ಕ್ವಶನ್. ಫೋರ್ತ್ ಏನು? ಒನ್ ಆಫ್ ದ ಮ್ಯಾಜಿಲಾನ್ಸ್ ಶಿಪ್ಸ್ ಎಕ್ಸ್ಪ್ಲೋರ್ಡ್ ದ ಡ್ಯಾಶ್ ಆಫ್ ಸೌತ್ ಅಮೆರಿಕಾ ಫಾರ್ ಎ ಪ್ಯಾಸೇಜ್ ಅಕ್ರಾಸ್ ದ ಕಾಂಟಿನೆಂಟ್. ಮ್ಯಾಜಿಲಾನ್ ಅಮ್ಮೋನು ಸ್ವಲ್ಪ ಶಿಪ್ಸ್ ತೊಗೊಂಡು ಹೋಗಿದ್ದಾನೆ. ಎಷ್ಟು ತೊಗೊಂಡು ಹೋಗಿದ್ದಾನೆ? ಮತ್ತೆ ನೋಡಿರಿ, ಇದು ಫೋರ್ತ್ ಕ್ವಶನ್ ಅಲ್ಲ. ಫಸ್ಟ್ 2 ಏನು ಫಸ್ಟ್ ಪ್ಯಾರಾಗ್ರಾಫ್ ನಡೀತವೆ. ಸೆಕೆಂಡ್ 3-4 ಕ್ವಶನ್ಸು ಸೆಕೆಂಡ್ ಪ್ಯಾರಾಗ್ರಾಫ್ನಲ್ಲಿ ಇರ್ಬೋದು ಆನ್ಸರ್ಸ್. ಅದಕ್ಕೋಸ್ಕರ ಇದ್ರ ಮೇಲೆ ದೃಷ್ಟಿ ಇಡ್ರಿ. ಎಲ್ಲನ್ನ ಇದೆ ಮ್ಯಾಜಿಲಾನ್ ಶಿಪ್ಸ್ ಎಷ್ಟು ತೊಗೊಂಡು ಹೋಗಿದ್ದಾನೆ ಅಂತ ಇದು ನೋಡ್ರಿ. ಮ್ಯಾಜಿಲಾನ್ ಸೆಟ್ ಸೈಲ್ ಅಂದರೆ ಸ್ಟಾರ್ಟೆಡ್ ಹಿಸ್ ಜರ್ನಿ ವಾಯಸ್ ಫ್ರಮ್ ಸ್ಪೇನ್ ವಿತ್ 5 ಶಿಪ್ಸ್. ಅಂದರೆ 5 ಶಿಪ್ಸ್ ತೊಗೊಂಡು ಹೋಗಿದ್ದಾನೆ. ಕ್ವಶನ್ ಏನು? ಒನ್ ಆಫ್ ದ 5 ಶಿಪ್ಸ್. 5 ಕೊಟ್ಟಿಲ್ಲ, ಅಲ್ಲಿ ಕಾಣಿಸ್ತಾ ಇದ್ದಾರ. ಒನ್ ಆಫ್ ಮ್ಯಾಜಿಲಾನ್ಸ್ 5 ಶಿಪ್ಸ್ ಅಂದರೆ 5 ಕಣ್ಕೊಂಡಿಲ್ಲ, 5ರಲ್ಲಿ 1 ಮಾತ್ರ ಅದೇನು ಮಾಡಿದೆ? ಎಕ್ಸ್ಪ್ಲೋರ್ಡ್, ಕಣ್ಕೊಂಡಿದೆ, ಸರ್ಚ್ ಮಾಡಿದೆ. ಯಾವ ಥರನ? ಯಾವ ಸರ್ಚ್ ಮಾಡಿದ್ರೆ ಕಣ್ಕೋಬೇಕು ನಾವು. ಯಾವುದನ್ನು ಸರ್ಚ್ ಮಾಡಿದೆ? ಸರ್ಚ್ ಮಾಡಿರೋದು ಒಂದು ಐಲ್ಯಾಂಡ್ನ, ಒಂದು ಪೆನಿನ್ಸುಲಾನ, ಯಾವುದು ಸರ್ಚ್ ಮಾಡಿದೆ ಅದು ಕಣ್ಕೋಬೇಕು ನಾವು. ಆ ಪ್ಲೇಸ್ ಎಲ್ಲಿದೆ? ಡ್ಯಾಶ್ ಆಫ್ ಸೌತ್ ಅಮೆರಿಕಾ. ಸೌತ್ ಅಮೆರಿಕಾಲ್ಲಿ ಒಂದು ಭೂಭಾಗದನ, ಸೌತ್ ಅಮೆರಿಕಾ ಹತ್ತಿರ ಇರೋ ಒಂದು ಭೂಭಾಗನ ಈ ಮ್ಯಾಜಿಲಾನ್ ತೊಗೊಂಡಿರೋ 5 ಶಿಪ್ಸ್ನಲ್ಲಿ ಒಂದು ಶಿಪ್ಪು ಎಕ್ಸ್ಪ್ಲೋರ್ ಮಾಡಿದೆ. ಓಕೆ, ಇದು ನೋಡ್ರಿ, ಎಲ್ಲನ್ನ ಕಾಣಿಸ್ತಾ ಇದೆ. ಅಂದರೆ ನೋಡ್ರಿ, ಇವಾಗ ಮ್ಯಾಜಿಲಾನ್ ಸೆಟ್ ಸೈಲ್ ಫ್ರಮ್ 5 ಶಿಪ್ಸ್ ಮೋರ್ ದ್ಯಾನ್ ಇಯರ್ ಲೇಟರ್. ಇಲ್ಲಿ ನೋಡ್ರಿ, ಒನ್ ಆಫ್ ದೀಸ್ ಶಿಪ್ಸ್ ಅಂದರೆ ಈ 5 ಶಿಪ್ಸ್ನಲ್ಲಿ ಒಂದು ಶಿಪ್ ಏನು ಮಾಡಿದೆ ಅಂದರೆ ವಾಸ್ ಎಕ್ಸ್ಪ್ಲೋರಿಂಗ್ ಕೀವರ್ಡ್ಸ್, ಎಕ್ಸ್ಪ್ಲೋರಿಂಗ್ ದ ಟೋಪೋಗ್ರಫಿ ಆಫ್ ಸೌತ್ ಅಮೆರಿಕಾ. ಕ್ವಶನ್ ಏನು? ವಾಟ್ ವಾಸ್ ಒನ್ ಆಫ್ ದ ಶಿಪ್ಸ್ ಆಫ್ ಮ್ಯಾಜಿಲೈನ್ ಎಕ್ಸ್ಪ್ಲೋರಿಂಗ್ ರಿಗಾರ್ಡಿಂಗ್ ಸೌತ್ ಅಮೆರಿಕಾ ಅಂದರೆ ಇಟ್ ವಾಸ್ ಎಕ್ಸ್ಪ್ಲೋರಿಂಗ್ ಟೋಪೋಗ್ರಫಿ ಆಫ್ ಸೌತ್ ಅಮೆರಿಕಾ. ಟೋಪೋಗ್ರಫಿ ಕಾಣಿಸ್ತಾ ಇದೆ ಎಲ್ಲನ ಇಲ್ಲಿ? ಇಲ್ಲ. ಟೋಪೋಗ್ರಫಿಗೆ ಮೀನಿಂಗ್ ಏನು ಅಂದರೆ ಅದೇ ಆನ್ಸರ್. ಟೋಪೋಗ್ರಫಿ ಅಂದರೆ ಒಂದು ಭೂಭಾಗ, ಅಲ್ಲಿ ನೇಲ ಅಂದರೆ ಅದು ಗ್ರೌಂಡ್, ಭೂಮಿ ಹೆಂಗಿರುತ್ತೆ, ಭೂಮಿ ಕ್ವಾಲಿಟಿ ಏನು, ಅಲ್ಲಿ ವಾತಾವರಣ ಹೆಂಗಿರುತ್ತೆ, ಅಲ್ಲಿ ಏನನ್ನ ನದಿಗಳಿರ್ತವೆ ಇದ್ದರೆ ಯಾವ ನದಿ ಇರುತ್ತೆ, ಅಲ್ಲಿ ಏನು ಕ್ರಾಪ್ಸ್ ಬೆಳೀತವೆ, ಜನ ಏನು ತಿಂತಾರೆ, ಅವರು ಏನು ಭಾಷೆ ಮಾತಾಡ್ತಾರೆ, ಇದೆಲ್ಲ ಕಲಿತು ನೋಡೋದಕ್ಕೆ ಅದು ಲ್ಯಾಂಡ್ ಹೆಂಗಿರುತ್ತೆ, ಶೇಪ್ ಹೆಂಗಿರುತ್ತೆ, ಅದೆಲ್ಲದನ್ನು ಕಲಿತು ಟೋಪೋಗ್ರಫಿ ಅಂತಾರೆ. ಅಂದರೆ ಏನು? ಭೌತಿಕವಾದ ಲಕ್ಷಣಗಳು ಅಂತ. ಆನ್ಸರ್ ವರ್ಡ್ ಏನಿದೆ? ಫಿಸಿಕಲ್ ಫೀಚರ್ಸ್. ಇದೇ ನಮ್ಮ ಆನ್ಸರ್. ಟೋಪೋಗ್ರಫಿ ಮೀನ್ಸ್ ಫಿಸಿಕಲ್ ಫೀಚರ್ಸ್ ಆಫ್ ಎ ಲ್ಯಾಂಡ್. ಬಂದ್ಬಿಡ್ತು ಆನ್ಸರ್. ನೋ ನೀಡ್ ಟು ಸಿ ಆಲ್ ದಿ ಪ್ಯಾಸೇಜ್ ಒನ್ಸ್ ಅಗೈನ್, ಜಸ್ಟ್ ಗೋ ಫಾರ್ ಟೋಪೋಗ್ರಫಿ ಮೀನ್ಸ್ ಫಿಸಿಕಲ್ ಫೀಚರ್ಸ್. ಸೊ ನಮ್ಮ ಫೋರ್ತ್ ಕ್ವಶನ್ಗೆ ಆನ್ಸರ್ ಬಂದು ಸಿ ಅಂದರೆ ಇಲ್ಲಿ 3, CR 3. ಟೋಪೋಗ್ರಫಿ ಫಿಸಿಕಲ್ ಫೀಚರ್ಸ್ ಆಫ್ ಎನ್ ಏರಿಯಾ ಆರ್ ಟೆರಿಟರಿ ಅಂತ. ಆಯಿತಾ? ನೆಕ್ಸ್ಟ್ ಕ್ವಶನ್ 5. 4 ಆಫ್ ದ ಶಿಪ್ಸ್, ಒಂದು ಶಿಪ್ ಏನು ಟೋಪೋಗ್ರಫಿ ಆಫ್ ಸೌತ್ ಅಮೆರಿಕಾನ ಎಕ್ಸ್ಪ್ಲೋರ್ ಮಾಡಿದೆ. ಮಿತ 4 ಏನು ಮಾಡಿವೆ? 4 ಆಫ್ ದ ಶಿಪ್ಸ್ ಸಾಟ್ ಎ ಪ್ಯಾಸೇಜ್ ಅಲಾಂಗ್ ಎ ಸದರನ್ ಡ್ಯಾಶ್. ಮಿಕ್ಕಿರೋ 4 ಶಿಪ್ಪು ಎಲ್ಲಿಗೆ ಹೋಗಿವೆ? ಯಾವ ಕಡೆಗೆ ಹೋಗಿವೆ? ಯಾವ ಪ್ರಾಂತ ಬಗ್ಗೆ ಹೋಗಿವವು ಅಂದರೆ
ಕೊಟ್ಟಿದ್ದಾರೆ ಆನ್ಸರ್. ಕೋಸ್ಟ, ಇನ್ಲ್ಯಾಂಡ, ಬಾಡಿ ಆಫ್ ಲ್ಯಾಂಡ್ ವಿತ್ ವಾಟರ್ 3 ಸೈಡ್ಸ್, ಬಾರ್ಡರ, ಆನ್ಸರ್ ನಾಟ್ ಅವೈಲೇಬಲ್ ಇನ್ ದ ಗಿವೆನ್ ಆಪ್ಷನ್ಸ. ಅಂದರೆ ಮತ್ತೆ ನೋಡೋಣ, ಒಂದು ಶಿಪ್ ಆಗೋಗ್ಬಿಟ್ಟಿದೆ, ರಿಮೈನಿಂಗ್ 4 ಶಿಪ್ಸ್ ಏನು ಮಾಡಿವೆ, ನಮಗೇನು ಬೇಕು ಇಲ್ಲಿ 4 ಆಫ್ ದ ಶಿಪ್ಸ್ ಅಂಬೋದು ಕೀವರ್ಡ್. ಇದನ್ನು 5 ಕ್ವಶನ್ ಅಲ್ಲ, ಅಂದರೆ ಇಟ್ ಮೇ ಬಿ ಇನ್ ದ ಸೆಕೆಂಡ್ ಆರ್ ಥರ್ಡ್ ಪ್ಯಾರಾಗ್ರಾಫ್. ನಾವೀಗ ಥರ್ಡ್ಗೆ ಹೋಗೋಣ, ಇವಾಗ ಬೇಡ. ಯಾಕಂದರೆ ಮುಂದೆ ಕ್ವಶನ್ ಏನು ಬಂದಿತ್ತು, 5 ಶಿಪ್ಸ್ನಲ್ಲಿ ಒಂದು ಹಾಗೆ ಸೌತ್ ಅಮೆರಿಕಾ ಗಡಿಗೆ ಹೋಗಿದೆ. ಅಂದರೆ ಅದ್ರ ಕೆಳಗೆ ಮಿಕ್ಕಿರೋ 4 ಕೂಡ ಇರ್ತವೆ ಅನ್ಕೋಬೋದಲ್ಲ ನಾವು. ಒಂದು ಅಲ್ಲಿಗೆ ಹೋಗಿದೆ, 5ರಲ್ಲಿ ಒಂದು ಹಂಗೆ ಹೋಯ್ತು ಸೌತ್ ಅಮೆರಿಕಾ ಗಡಿಗೆ. ಮಿತ್ 4 ಏನು ಮಾಡ್ತೀವಿ ಅಮ್ಮೋ ಸೆಂಟೆನ್ಸು, ಆ ಒಂದು ಶಿಪ್ಪು ಎಲ್ಲಿಗೆ ಹೋಗಿದೋ ಅಮ್ಮ ಹೇಳಿದೋ ಸೆಂಟೆನ್ಸ್ ಪಕ್ಕಿಗೆ ಇರ್ಬೋದಲ್ಲ. ಅದಕ್ಕೋಸ್ಕರ ಇನ್ನು ಸೆಕೆಂಡ್ನಲ್ಲೇ ನೋಡ್ರಿ, ಕಾಣಿಸಿದ್ದು ನೋಡ್ರಿ ಏನಿದೆ, ಒನ್ ಆಫ್ ದಿ ಶಿಪ್ಸ್ ಹೋಗಿದೆಲ್ಲ, ದ ರಿಮೈನಿಂಗ್ 4 ಶಿಪ್ಸ್, ಒಂದು ಹೋದರೆ 4 ಇರ್ತವೆ, 5ನಲ್ಲಿ ಒಂದು ಮೈನಸ್, ರಿಮೈನಿಂಗ್ 4 ಶಿಪ್ಸ್ ಸರ್ಚ್ಡ್ ಅಲಾಂಗ್ ದಿ ಸದರನ್ ಪೆನಿನ್ಸುಲಾ ಆಫ್ ಸೌತ್ ಅಮೆರಿಕಾ ಅಂತ ಇದ್ದೆ. ಅದೇನು ಮಾಡಿದೆ, 4 ಶಿಪ್ಸ್ ಏನು ಮಾಡಿವೆ ಅಂದರೆ ಸದರನ್ ಪೆನಿನ್ಸುಲಾ ಅಂದರೆ ಏನು ಸ್ನೇಹಿತರೆ, ಪೆನಿನ್ಸುಲಾ ಅಂದರೆ ಒಂದು ಕಡೆ ಲ್ಯಾಂಡ್ ಇರುತ್ತೆ, 3 ಕಡೆ ನೀರಿರುತ್ತೆ. ನಮ್ಮ ದೇಶ ಹಾಗೆ ಇರ್ತಲ್ಲ, ನಾರ್ತ್ ಹಿಮಾಲಯಾಸ್ ಇವೆ ನಮಗೆ, ಮಿಗತಾ ಸೌತು ಈಸ್ಟ್ ವೆಸ್ಟ್ನಲ್ಲಿ ಏನಿವೆ ಸಮುದ್ರಗಳಿವೆ. ವೆಸ್ಟ್ನಲ್ಲಿ ಅರೇಬಿಯಾ ಸಮುದ್ರ, ಸೌತ್ನಲ್ಲಿ ಇಂಡಿಯನ್ ಓಷನ್ ಹಿಂದೂ ಮಹಾಸಮುದ್ರ, ಈಸ್ಟ್ನಲ್ಲಿ ಬೇ ಆಫ್ ಬೆಂಗಾಲ್ ಅಲ್ಲ. ಸೊ 3 ಕಡೆ ವಾಟರು, ಒಂದು ಕಡೆ ಲ್ಯಾಂಡ್ ಇದೆ, ಏನಂತಾರೆ ಪೆನಿನ್ಸುಲಾ ಅಂತಾರೆ. ಅವ್ರು ಏನು ಹೇಳ್ತಾ ಇದ್ದಾರೆ, 4 ಶಿಪ್ಪು ಪೆನಿನ್ಸುಲಾನ ಎಕ್ಸ್ಪ್ಲೋರ್ ಮಾಡಿವೆ ಅಂತ ಇದ್ದಾರೆ. ನೋಡ್ರಿ ಆಪ್ಷನ್, ಪೆನಿನ್ಸುಲಾ ಕಾಣಿಸ್ತಾ ಇದೆ ಇಲ್ಲ, ಆದರೆ ಪೆನಿನ್ಸುಲಾ ಅಂದರೆ ಏನೋ ಹೇಳ್ತಾ ಇದ್ದಾನೆ. ಏನಂತದು, ಎ ಬಾಡಿ ಆಫ್ ಲ್ಯಾಂಡ್ ವಿತ್ ವಾಟರ್ ಆನ್ 3 ಸೈಡ್ಸ್, ಅದೇ ಪೆನಿನ್ಸುಲಾ ಅಂದರೆ. ಸೊ ವಾಟ್ ಡಿಡ್ ದ 4 ಶಿಪ್ಸ್ ಸರ್ಚ್, ದೇ ಸರ್ಚ್ಡ್ ದ ಪೆನಿನ್ಸುಲಾ, ಮೀನ್ಸ್ ಬಾಡಿ ಆಫ್ ಲ್ಯಾಂಡ್ ವಿತ್ ವಾಟರ್ ಆನ್ 3 ಸೈಡ್ಸ್, ಅದೇ ಆನ್ಸರ್. ಸೊ 5 ಕೂಡ ಆನ್ಸರು 3 ಆರ್ ಸಿ. ಆಯಿತಾ, ಅಷ್ಟೇ ನೋಡಿರಿ. ಎಲ್ಲ ಕೂಡ ನಾವು ಸೆಕೆಂಡ್ ಪ್ಯಾರಾಗ್ರಾಫ್ನಲ್ಲಿ 5 ಕ್ವಶನ್ಸ್, 1, 2 ಪ್ಯಾರಾಗ್ರಾಫ್ 5 ಕ್ವಶನ್ಸ್ ಕಾಣಿಸ್ತಾ ಇದೆ. ನಮ್ಮ ಕ್ವಶನ್ 7, 6 ಇದ್ದರೆ 5 ಕ್ವಶನ್ಸ್ ಫಸ್ಟ್ 2ನೇ ಬಂದುಬಿಟ್ಟಿವೆ. ನೆಕ್ಸ್ಟ್ ಕ್ವಶನ್ ನೋಡೋಣ. ದ ಪ್ಯಾಸೇಜ್ ವಾಸ್ ಫೌಂಡ್ ನಿಯರ್ 50 ಡಿಗ್ರೀಸ್ ಸೌತ್ ಆಫ್ ಡ್ಯಾಶ್. ಎಸ್ ಅಂದರೆ ಸೌತ್ ಆಫ್ ಡ್ಯಾಶ್. ಇವಾಗ ನೋಡಿ, ಪ್ಯಾಸೇಜ್ ಅಂದರೆ ಈ ಪ್ಯಾಸೇಜ್ ಅಲ್ಲ, ಪ್ಯಾಸೇಜ್ ಅಂದರೆ ದಾರಿ ಅಂತ ಅರ್ಥ. ದಾರಿ, ಒಂದು ವೇ, ಮಾರ್ಗ. ದ ಪ್ಯಾಸೇಜ್ ವಾಸ್ ಫೌಂಡ್ ನಿಯರ್ 50 ಡಿಗ್ರೀಸ್ ಆಫ್ ಸೌತ್ ಅಂತ ಕೇಳ್ತಾ ಇದ್ದಾನೆ. ಇದಕ್ಕೆ ಆನ್ಸರ್ ಬಂದು ನಮಗೆ 50 ಡಿಗ್ರೀಸ್ ಸೌತ್ ಅಂದರೆ ಸೌತ್ ಆಫ್ ವಾಟ್, ಗ್ರೀನ್ವಿಚ್. ಅದು ಗ್ರೀನ್ವಿಚ್ ಅಲ್ಲ, ಎಲ್ಲಿ ಕೂಡ ನಿಮಗೆ ಗ್ರೀನ್ವಿಚ್ ಎಂಬುದು ಕಾಣಿಸ್ತಾ ಇಲ್ಲ ಈ ಪ್ಯಾಸೇಜ್ನಲ್ಲಿ. ಯು ಆರ್ ನಾಟ್ ಯು ಡೋಂಟ್ ಸಿ ದ ವರ್ಡ್ ಗ್ರೀನ್ವಿಚ್. ಮತ್ತೇನು ಹೇಳ್ತಾ ಇದ್ದಾನಂದರೆ ಇಲ್ಲಿ ನೋಡ್ರಿ, ದೇ ಫೌಂಡ್ ದ ಪ್ಯಾಸೇಜ್ ದೇ ಸಾಟ್ ನಿಯರ್ 50 ಡಿಗ್ರೀಸ್ ಸೌತ್ ಲ್ಯಾಟಿಟ್ಯೂಡ್ ಅಂತಿದ್ದಾನಲ್ಲ, ಸೌತ್ ಲ್ಯಾಟಿಟ್ಯೂಡ್ ಅಂದರೆ ಇವಾಗ ನಿಮಗೆ ಲ್ಯಾಟಿಟ್ಯೂಡ್ ಅನ್ನೋದು ಎಲ್ಲಿ ಇರ್ತವೆ ನೋಡ್ರಿ, ಲಾಂಜಿಟ್ಯೂಡು ಲ್ಯಾಟಿಟ್ಯೂಡ್ ಅನ್ನೋವು ರೇಖೆಗಳಲ್ಲ, ಇಮ್ಯಾಜಿನರಿ ಲೈನ್ಸ್ ಅಲ್ಲ. ಅವು ಎಲ್ಲಿರ್ತವೆ, ಯಾವುದಕ್ಕೆ ಅವು ಯಾವುದನ್ನು ಬೇಸ್ ಮಾಡಿಕೊಂಡು ಅದನ್ನು ಇಮ್ಯಾಜಿನ್ ಮಾಡ್ತಾರೆ, ಅಂದರೆ ಯಾವುದನ್ನು ಬೇಸ್ ಮಾಡಿಕೊಂಡು ಇವು ಲಾಂಜಿಟ್ಯೂಡ್ಸ್, ಇವು ಲ್ಯಾಟಿಟ್ಯೂಡ್ಸ್ ಅಂತ ಯಾವುದನ್ನು ಹೇಳ್ತಾರೆ. ಸೆಂಟ್ರ್ ಪಾಯಿಂಟ್ ಯಾವುದು ಅಂದರೆ ಭೂಮಧ್ಯ ರೇಖೆ ಅಂತೀವಲ್ಲ, ಅದೇ ಈಕ್ವೆಟಾರ್ನ ಬೇಸ್ ಮಾಡಿಕೊಂಡು ಇರುತ್ತೆ. ಈಕ್ವೆಟಾರ್ ಬೇಸ್ ಮಾಡಿಕೊಂಡು ಲ್ಯಾಟಿಟ್ಯೂಡ್ಸ್ನ ಲಾಂಜಿಟ್ಯೂಡ್ಸ್ನ ಅವರು ಡ್ರಾ ಮಾಡ್ತಾರೆ. ಇವಾಗ ಈಕ್ವೆಟಾರ್ಗೆ ಈಸ್ಟ್ ವೆಸ್ಟ್ ಇದ್ದರೆ ಅದು ಲ್ಯಾಟಿಟ್ಯೂಡ್ಸ್, ಈಕ್ವೆಟಾರ್ಗೆ ನಾರ್ತ್ ಸೌತ್ ಇದೆ ಲಾಂಜಿಟ್ಯೂಡ್ಸ್ ಅಂತ ಅಂತಾರೆ. ಇವಾಗ ಏನಂತ ಇದ್ದಾರೆ, 50 ಡಿಗ್ರೀಸ್ ಸೌತ್ ಆಫ್ ವಾಟ್, ಇದಕ್ಕೆ ಸೌತ್ ಲ್ಯಾಟಿಟ್ಯೂಡ್ ಅಂತ ಇದ್ದಾರೆ. ಸೊ ಇವಾಗ ಈಕ್ವೆಟಾರ್ ಜೊತೆಗೆ ಅವು ಲ್ಯಾಟಿಟ್ಯೂಡ್ಸ್ ಲಾಂಜಿಟ್ಯೂಡ್ಸ್ ಡ್ರಾ ಮಾಡೋದು. ಅದಕ್ಕೋಸ್ಕರ ನಿಮಗೇನು ಗ್ರೀನ್ವಿಚ್ ಅಲ್ಲ, ಸ್ಪೇನ್ಗೆ ಲಾಂಜಿಟ್ಯೂಡ್ಸು ಲ್ಯಾಟಿಟ್ಯೂಡ್ಸ್ ಇರೋದಿಲ್ಲ. ಯಾಕಂದರೆ ಸ್ಪೇನ್ ಒಂದು ದೇಶದ ಹೆಸರು, ಪೋರ್ಚುಗಲ್ ದೇಶದ ಹೆಸರು, ಮ್ಯಾಡ್ರಿಡ್ ಸಿಟೀಸ್ ಹೆಸರು. ಲ್ಯಾಟಿಟ್ಯೂಡ್ಸ್ ಆರ್ ಲಾಂಜಿಟ್ಯೂಡ್ಸ್ ಆರ್ ಡ್ರಾನ್ ಆನ್ ದ ಬೇಸಿಸ್ ಆಫ್ ದ ಈಕ್ವೆಟಾರ್. ಅದಕ್ಕೋಸ್ಕರ ನಿಮ್ಮ ಆನ್ಸರ್ ಈಕ್ವೆಟಾರ್. ಅಂದರೆ 6th ಕ್ವಶನ್ಗೆ ಕೂಡ ಆನ್ಸರು ಬಿ ಆರ್ 2. ಒಂದು ಕಂಟ್ರಿಗೆ ಡ್ರಾ ಮಾಡೋದಿಲ್ಲ ಲ್ಯಾಟಿಟ್ಯೂಡ್ಸ್ ಲಾಂಜಿಟ್ಯೂಡ್ಸ್ನ,
ದೇ ಆರ್ ಡ್ರಾನ್ ಆನ್ ದ ಬೇಸಿಸ್ ಆಫ್ ಈಕ್ವೆಟಾರ್. ಇಮ್ಯಾಜಿನರಿ ಅವು, ಕಾಣಿಸೋದಿಲ್ಲ, ಹಾಗೆ ಅನ್ಕೊತಾರೆ ಅಷ್ಟೇ. ಅದಕ್ಕೋಸ್ಕರ ನಿಮ್ಮ ಆನ್ಸರ್ ಈಕ್ವೆಟಾರ್. ಓಕೆ, ನೆಕ್ಸ್ಟ್ ಕ್ವಶನ್, ದಿ ಲಾಸ್ಟ್ ಒನ್, 7th ಏನಂತಿದೆ? ದ ಸ್ಪ್ರಿಂಗ್ ಆಫ್ 1521 ಅಂದರೆ 1520 ಆ ವರ್ಷದಲ್ಲಿ ವಸಂತ ಋತು, ಸ್ಪ್ರಿಂಗ್. ದಿ ಶಿಪ್ಸ್ ಕ್ರಾಸ್ಡ್ ದ ಡ್ಯಾಶ್ ನೌ ಕಾಲ್ಡ್ ದಿ ಇಂಟರ್ನ್ಯಾಷನಲ್ ಡೇಟ್ ಲೈನ್. 1521ನಲ್ಲಿ ಆ 4 ಶಿಪ್ಸು ಯಾವುದರನ್ನ ಕ್ರಾಸ್ ಮಾಡಿವೆ ಅಂತ ಕ್ವಶನ್ ಕೇಳ್ತಾ ಇದ್ದಾನೆ. ಯಾವುದನ್ನು ಕ್ರಾಸ್ ಮಾಡಿವೆ ಅಂತ. ಓಕೆ, ಏನು ಆಪ್ಷನ್ಸ್ ಕೊಟ್ಟಿದ್ದಾನೆ? ಇಮ್ಯಾಜಿನರಿ ಸರ್ಕಿಲ್ ಪಾಸಿಂಗ್ ಥ್ರೂ ದ ಪೋಲ್ಸ್. ಇಮ್ಯಾಜಿನರಿ ಅಂದರೆ ಇಲ್ಲ, ಕಣ್ಣು ಕಾಣಿಸೋದಿಲ್ಲ, ಊಹಿಸ್ಕೋಬೇಕಷ್ಟೆ. ಸರ್ಕಿಲ್ಸ್ ಶೇಪ್ನಲ್ಲಿ ಇರ್ತವೆ. ಎಲ್ಲಿವವು? ಥ್ರೂ ದ ಪೋಲ್ಸ್, ಸೌತ್ ಪೋಲ್ ನಾರ್ತ್ ಪೋಲ್ ಬಗ್ಗಿಗೆ ಮಧ್ಯ ಕ್ರಾಸ್, ಸರ್ಕಿಲ್ಸ್ನ ಕ್ರಾಸ್ ಮಾಡಿವೆ 4 ಶಿಪ್ಸ್. ಅದು ಫಸ್ಟ್ ಆಪ್ಷನ್. ಸೆಕೆಂಡ್, ಇಮ್ಯಾಜಿನರಿ ಲೈನ್ ಪ್ಯಾರಲಲ್ ಟು ದ ಈಕ್ವೆಟಾರ್, ಅದು ಸೆಕೆಂಡ್ ಆಪ್ಷನ್. ಏರಿಯಾ, ಲ್ಯಾಂಡ್ ಮಾಸ್, ಆನ್ಸರ್ ನಾಟ್ ಅವೈಲಬಲ್. ನಮಗೆ ಕೀವರ್ಡ್ ಏನು? 1521 ಸ್ಪ್ರಿಂಗ್ ಎಂಬುದು ನಮಗೆ ಕೀವರ್ಡ್. ಎಲ್ಲಿ ಕಾಣಿಸ್ತಾ ಇದೆ? ಕಮ್ ಟು ದ 3rd ಪ್ಯಾರಾಗ್ರಾಫ್. ನೋಡ್ರಿ, ಇಲ್ಲೇನಿದೆ? ಇನ್ ದ ಅರ್ಲಿ ಸ್ಪ್ರಿಂಗ್ ಆಫ್ 1521 ಆಫ್ಟರ್ 90 days, ಅದೆಲ್ಲ ಅಲ್ಲಿ ನಮಗೆ ಕಾಣಿಸ್ತಾ ಇದೆ. ಅದು ಅಲ್ಲಿಂದ ಆಚೆ ಕಡೆಗಲ್ಲ, ಅದು ಎಲ್ಲಿ ಕಾಣಿಸ್ತೋ ಅದು ಹಿಡ್ಕೊಂಡ್ರೆ ಅದ್ರ ಮುಂದಾಗಲಿ ಇರ್ಬೋದು, ಅದು ಹಿಂದಾಗಲಿ ಇರ್ಬೋದು. ನೋಡ್ರಿ, ಇವಾಗ ಇದು ಮುಂದೆ ಇನ್ನೂ ಸೆಂಟೆನ್ಸ್ ಪೂರ್ತಿ ಆಗಿಲ್ಲಲ್ಲ, ಇದು ಸ್ಟಾರ್ಟಿಂಗ್ ಎಲ್ಲಿದೆ? ಇಲ್ಲಿಂದ ಇದೆ. ದೋಸ್ ಹೂ ರಿಮೈಂಡ್ ಕ್ರಾಸ್ಡ್ ದಿ ಮೆರಿಡಿಯನ್. ಇವಾಗ ನೋಡ್ರಿ, ಈ ಸೆಂಟೆನ್ಸ್ನಲ್ಲಿ 2 ವರ್ಡ್ಸ್ ಕೀ ವರ್ಡ್ಸ್. ಒಂದು ಸ್ಪ್ರಿಂಗ್ ಆಫ್ 1521, ಇನ್ನೊಂದು ಬಂದು ಸ್ಟಾಪ್ ಆಗಿವೆ, ಮುಂದಕ್ಕೆ ಹೋಗಿವೆ, ಅಲ್ಲಿ ಕಾಣಿಸ್ದಾಗಿ ಹೋಗಿವೆ, ಏನಾಗಿವೆ? ಕ್ರಾಸ್ ಮಾಡಿವೆ. ಇದು ಕೂಡ ಒಂದು ಕೀವರ್ಡ್. ಎಲ್ಲಿ ಕಾಣಿಸ್ತಾ ಇದೆ ಇದು? ಇಲ್ಲೊಂದು 1521 ಸ್ಪ್ರಿಂಗ್ ಕಾಣಿಸ್ತಾ ಇದೆ, ಇನ್ನೊಂದು ಕ್ರಾಸ್ಡ್. ಓಕೆ, ಕ್ರಾಸ್ಡ್ ವಾಟ್? ಅದೇ ಅಲ್ಲ ನಮ್ಮ ಕ್ವಶನ್. ಪಗಲಿಗೆ ಕಾಣಿಸ್ತಾ ಮೆರಿಡಿಯನ್ ಅಂತ ಕಾಣಿಸ್ತಾ ಇದೆ. ಮೆರಿಡಿಯನ್ನ ಕ್ರಾಸ್ ಮಾಡಿವೆ. ವಾಟ್ ಈಸ್ ಎ ಮೆರಿಡಿಯನ್? ಮೆರಿಡಿಯನ್ ಅಂದರೆ ಇದೆ, ಇಮ್ಯಾಜಿನರಿ ಸರ್ಕಿಲ್ಸ್ ಪಾಸಿಂಗ್ ಥ್ರೂ ದ ಪೋಲ್ಸ್, ಅದನ್ನು ಮೆರಿಡಿಯನ್ ಅಂತಾರೆ. ನೋಡ್ರಿ, ಲ್ಯಾಟಿಟ್ಯೂಡ್ಸು ಹಾರಿಜಾಂಟಲ್ ಆಗಿ ಇಮ್ಯಾಜಿನ್ ಮಾಡ್ಕೊತಾರೆ, ಲ್ಯಾಟಿಟ್ಯೂಡ್ಸ್ನ ಹಾರಿಜಾಂಟಲ್ ಆಗಿ ಇಮ್ಯಾಜಿನ್ ಮಾಡ್ತಾರೆ, ಲಾಂಜಿಟ್ಯೂಡ್ಸ್ನ ವೆರ್ಟಿಕಲ್ ಆಗಿ ಇಮ್ಯಾಜಿನ್ ಮಾಡ್ಕೊತಾರೆ. ಆದರೆ ಮೆರಿಡಿಯನ್ನ ಸರ್ಕಿಲ್ ಬಗ್ಗಿಗೆ ನೋಡಿಸ್ತಾರೆ. ಅಂದರೆ ವೆನ್ ಯು ಸೇ ಮೆರಿಡಿಯನ್, ಯು ಡೋಂಟ್ ಹ್ಯಾವ್ vertical lines or horizontal lines, you will only have circles. ಅದಕ್ಕೋಸ್ಕರ ಎಲ್ಲಿ ಸರ್ಕಿಲ್ ಅಂತ ಕಾಣಿಸ್ತಾ ಇದೋ ಅದೇ ನಿಮ್ಮ ಆನ್ಸರ್. ಯಾಕಂದರೆ ಮೆರಿಡಿಯನ್ನೇ ಆನ್ಸರಲ್ಲಿ. ಮೆರಿಡಿಯನ್ ಅಂದರೆ ಏನು? ದೇ ಡಿಡ್ ನಾಟ್ ಗಿವ್ ಮೆರಿಡಿಯನ್, ದೇ ಗೇವ್ ಸರ್ಕಿಲ್ ಅಂತ, ಅದೇ ಆನ್ಸರ್. ಈಕ್ವೆಟಾರ್ಗೆ ಪ್ಯಾರಲಲ್ ಆಗಿರೋದಿಲ್ಲ, ಅಂದರೆ ಹಾರಿಜಾಂಟಲ್ ಆಗಿ, ಅದು ಏನಂತಾರೆ ಅದನ್ನು? ದೇ ಆರ್ ಲ್ಯಾಟಿಟ್ಯೂಡ್ಸ್. ಹೌದಾ? ಅದಕ್ಕೋಸ್ಕರ ಅಲ್ಲ, ಪ್ಯಾರಲಲ್ ಅಲ್ಲ, ವೆರ್ಟಿಕಲ್ ಆಗಿದೆ, ಲಾಂಜಿಟ್ಯೂಡ್ಸ್ ಅಲ್ಲ, ದೇ ಆರ್ ಡ್ರಾನ್ ಇನ್ ಸರ್ಕಿಲ್ಸ್. ಅದಕ್ಕೋಸ್ಕರ ಮೆರಿಡಿಯನ್ ಅಂತ ಇದ್ದಾರೆ. ಸೊ ಮೆರಿಡಿಯನ್ ಇಸ್ ಸರ್ಕಿಲ್ ಪಾಸಿಂಗ್ ಥ್ರೂ ದ ಸೌತ್ ಪೋಲ್ಸ್ ಅಂತ. ನಮ್ಮ ಆನ್ಸರ್ ಬಂದು ಎ. ಅಂದರೆ 7ಗೆ ಐದರ್ ಎ ಆರ್ 1 ಇಷ್ಟೇ. ಇವಾಗ ನೋಡ್ರಿ, ನಾವು ಅಪ್ಲೈ ಮಾಡೋ ಟೆಕ್ನಿಕ್ ಏನಂದರೆ, ಫಸ್ಟ್ 2 ಇನ್ ಫಸ್ಟ್ ಪ್ಯಾರಾಗ್ರಾಫ್, ಸೆಕೆಂಡ್ 2 ಇನ್ ಸೆಕೆಂಡ್ ಪ್ಯಾರಾಗ್ರಾಫ್. ಈವನ್ ಇಫ್ ಇಸ್ ಲೆಂಗ್ತಿಯರ್ ಆದರೆ ಈವನ್ 3 ಕ್ವಶನ್ಸ್ ಇರ್ಬೋದು. 3, 4, 5 ಇದರಲ್ಲಿವೆ. 6, 7 ಲಾಸ್ಟ್ನಲ್ಲಿ ಕಾಣಿಸ್ತಾ ಇವೆ. ಅದಕ್ಕೋಸ್ಕರ ನೀವು ಇದು ಕೂಡ ನೀವು ಅಪ್ಲೈ ಮಾಡ್ಬೋದು ಟೆಕ್ನಿಕ್. ಹಿಂಗೆ ಮಾಡಿರಿ, ಅದೇ ಒಂದು ಮಾಡಲ್ ಅಷ್ಟೇ ಇದು. ನೀವು ಮಾಡ್ತಾ ಇದ್ದರೆ ನಿಮ್ಗೆ ಅರ್ಥ ಆಗಿತ್ತೆ, ನಿಮಗೆ ಕೂಡ ಅವಾಗ ಅಷ್ಟು ಭಾಳ ಕಷ್ಟ ಅಲ್ಲ ಅಂತ ಅನಿಸುತ್ತೆ. ಟ್ರೈ ಮಾಡಿರಿ, ದಿನಕ್ಕೆ 2 ಕಾಂಪ್ರಿಹೆನ್ಷನ್ ಮಾಡಿರಿ. ನಾವು ಬರೋ ಕ್ಲಾಸ್ನಲ್ಲಿ ಇದು ಒಂದು ಮಾಡಲ್, ಇನ್ನೂ ಬೇರೆ ಮಾಡಲ್ ಕೂಡ ಇವೆ ಕಾಂಪ್ರಿಹೆನ್ಷನ್ಸ್, ಅವು ಕೂಡ ಕಲಿಯೋಣ. ಇವತ್ತಿಗೆ ಇಷ್ಟೇ, ಸ್ಟಾಪ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.